Good morning and welcome everyone to session 51 of Diploma course on Water Resource Engineering. Myself, Santosh Kumar Tier, lecturer, Civil Engineering Department, Government Polytechnic, Belur. In the previous session, you people have learnt about groundwater pollution, protection of wells, and legislative provisions for groundwater protection. In this session, we will discuss about water resource management and its related topics. First, let's know what is water resource management. Water resource management is the activity of planning, developing, distributing, and managing the optimum use of water resource. ಏನು ವಾಟರ್ ರಿಸೋರ್ಸ್ ಅವೈಲಬಲ್ ಇದೆ ಅದನ್ನ ನಾವು ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಡೆವಲಪ್ ಮಾಡಿ ಎಫಿಷಿಯಂಟ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿ ಆಪ್ಟಿಮಮ್ ಆಗಿ ನಾವು ಯೂಸ್ ಮಾಡಬೇಕು. ಅದಕ್ಕೆ ನಾವು ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಇನ್ ದಿಸ್ ಯೂನಿಟ್ ಫಸ್ಟ್ ಟಾಪಿಕ್ ರಿಲೇಟೆಡ್ ಟು ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇಸ್ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಅಂಡ್ ಇಟ್ಸ್ ಇಂಪಾರ್ಟೆನ್ಸ್ ಅಂಡ್ objectives of watershed management. And later we will discuss little about national water policy and its salient features. See, first ನಾವು watershed ಅಂದ್ರೆ ಏನು ಅನ್ನೋದನ್ನ ಡಿಸ್ಕಸ್ ಮಾಡಿ. ಆಲ್ರೆಡಿ watershed ಅನ್ನೋದು ನೀವು ಏನು ಅನ್ನೋದು ನಿಮಗೆ ಗೊತ್ತಿದೆ. Watershed is the area of land that drains or sheds water into a specific receiving water body. ಅಂದ್ರೆ ಒಂದು ಸ್ಪೆಸಿಫಿಕ್ ಆಗಿ ವಾಟರ್ ಬಾಡಿ, ರಿವರ್ ಇರ್ಬೋದು ಅಥವಾ ಲೇಕ್ ಇರ್ಬೋದು ಅಥವಾ ಪಾಂಡ್ ಇರ್ಬೋದು, ಅದಕ್ಕೆ ಒಂದು ಸ್ಪೆಸಿಫಿಕ್ ಏರಿಯಾದಿಂದ ಏನಾಗ್ತಿರುತ್ತೆ, ನೀರು ಹರಿದು ಬಂದು ಸೇರ್ತಾ ಇರುತ್ತೆ. ಆ ಏರಿಯಾಗೆ ನಾವು ಏನಂತ ಹೇಳ್ತೀವಿ, ವಾಟರ್ ಶೆಡ್ ಅಂತ ಹೇಳ್ತೀವಿ. ಅಂದ್ರೆ ನದಿದು ಅಥವಾ ಲೇಕ್ ಸುತ್ತಲೂ ಏರಿಯಾ ಏನಿರುತ್ತೆ, ಅಲ್ಲಿ ಮಳೆ ಬಿದ್ದಾಗ ಮಳೆ ನೀರು ಏನಾಗುತ್ತೆ ಆ ಏರಿಯಾ ಮೇಲೆ ಹರಿದು ಬಂದು ನದಿಗೆ ಸೇರ್ತಾ ಇರುತ್ತೆ. ಆ ಏರಿಯಾನ ನದಿದು ಸ್ಪೆಸಿಫಿಕ್ ಆಗಿ ವಾಟರ್ ಶೆಡ್ ಏರಿಯಾ ಅಂತ ನಾವು ಹೇಳ್ತೀವಿ. ಈ ವಾಟರ್ ಶೆಡ್ ಏರಿಯಾ ಏನಿದೆ ಇದನ್ನ ನಾವು ಏನಕ್ಕೆ ಮ್ಯಾನೇಜ್ ಮಾಡಬೇಕು, ಏನು ಅಡ್ವಾಂಟೇಜಸ್ ಏನಿದೆ, ಅದು ಏನ್ ಇಂಪಾರ್ಟೆನ್ಸ್ ಅನ್ನೋದು ಮತ್ತೆ ಅನ್ನೋದನ್ನ ನಾವು ಈಗ ನೋಡೋಣ. ಫಸ್ಟ್ ಈ ವಾಟರ್ ಶೆಡ್ ಏರಿಯಾ ಏನಿದೆ ಇಲ್ಲಿ ಬೇರೆ ಬೇರೆ ಆಕ್ಟಿವಿಟೀಸ್ಗಳು ನಡೀತಾ ಇರುತ್ತೆ. ಹ್ಯೂಮನ್ ಆಕ್ಟಿವಿಟೀಸ್ ಇರ್ಬೋದು, ಅನಿಮಲ್ ಆಕ್ಟಿವಿಟೀಸ್ ಇರ್ಬೋದು, ಬೇರೆ ಬೇರೆ ಆಕ್ಟಿವಿಟೀಸ್ ಗಳು ಏನಾಗ್ತಿರುತ್ತೆ ವಾಟರ್ ಶೆಡ್ ಏರಿಯಾದಲ್ಲಿ ನಡೀತಾ ಇದೆ. ಅದೆಲ್ಲ ಆಕ್ಟಿವಿಟೀಸ್ ಗಳದ್ದು ಎಫೆಕ್ಟ್ ಏನಾಗ್ತಿರುತ್ತೆ ಅಲ್ಲಿ ಇರುವಂತ ವಾಟರ್ ಮತ್ತೆ ನ್ಯಾಚುರಲ್ ರಿಸೋರ್ಸ್ ಮೇಲೆ ಆಗ್ತಾ ಇರುತ್ತೆ. ನೋಡಿ, ದ ವಾಟರ್ ಶೆಡ್ಸ್ ಆರ್ ವೆರಿ ಆಫನ್ ಫೌಂಡ್ ಟು ಬಿ ಡಿಗ್ರೇಡೆಡ್ ಡ್ಯೂ ಟು ಅನ್ಕಂಟ್ರೋಲ್ಡ್, ಅನ್ಪ್ಲಾನ್ಡ್ ಅಂಡ್ ಅನ್ಸೈಂಟಿಫಿಕ್ ಲ್ಯಾಂಡ್ ಯೂಸ್ ಆಕ್ಟಿವಿಟೀಸ್. ಅಂದ್ರೆ ವಾಟರ್ ಶೆಡ್ ಲ್ಯಾಂಡ್ ಏರಿಯಾನ ನಾವು ಅನ್ಕಂಟ್ರೋಲ್ಡ್ ಮತ್ತೆ ಅನ್ಪ್ಲಾನ್ಡ್ ಆಗಿ ಮತ್ತೆ ಅನ್ಸೈಂಟಿಫಿಕ್ ಆಗಿ ಯೂಸ್ ಮಾಡ್ತಾ ಇದ್ರೆ ಅದ್ರದ್ದು ವಾಟರ್ ಶೆಡ್ ಹೆಲ್ತ್ ಏನಾಗ್ತಿರುತ್ತೆ, ಅದು ಡಿಟೇರಿಯೇಟ್ ಆಗ್ತಾ ಇರುತ್ತೆ. ಆಕ್ಟಿವಿಟೀಸ್ ಅಂದ್ರೆ ಡಿಫಾರೆಸ್ಟೇಷನ್ ಇರ್ಬೋದು, ಮೈನಿಂಗ್ ಇರ್ಬೋದು, ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಇರ್ಬೋದು, ಇಂಡಸ್ಟ್ರಿಯಲೈಸೇಷನ್ ಇರ್ಬೋದು ಅಥವಾ ಕಲ್ಟಿವೇಶನ್ ಇರ್ಬೋದು, ನ್ಯಾಚುರಲ್ ಅಂಡ್ ಆರ್ಟಿಫಿಷಿಯಲ್ ಫೈರ್ಸ್, ಸಾಯಿಲ್ ಎರೋಷನ್, ಹೀಗೆ ಬೇರೆ ಬೇರೆ ಆಕ್ಟಿವಿಟೀಸ್ ಇಂದ ಏನಾಗ್ತಿರುತ್ತೆ ವಾಟರ್ ಶೆಡ್ ಏನಾಗ್ತಿರುತ್ತೆ ಡಿಗ್ರೇಡ್ ಆಗ್ತಿರುತ್ತೆ. ಅಂದ್ರೆ ಅದು ಕ್ವಾಲಿಟಿ ರಿಡ್ಯೂಸ್ ಆಗ್ತಾ ಇರುತ್ತೆ. ಅದರಿಂದ ಅಲ್ಲಿ ಇರೋಂತ ರಿಸೋರ್ಸಸ್ ಏನಾಗ್ತಿರುತ್ತೆ ಅದ್ರದ್ದು ಕ್ವಾಲಿಟಿನೂ ನಮಗೆ ಕ್ವಾಲಿಟಿ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಅದನ್ನ ಅವಾಯ್ಡ್ ಮಾಡೋದಕ್ಕೆ ನಾವೇನ್ ಮಾಡ್ಬೇಕಾಗತ್ತೆ, ನಾವು ಅದನ್ನ ವಾಟರ್ ಶೆಡ್ ನ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡ್ಬೇಕು. ಆ ಪ್ರೋಸೆಸ್ ಗೆ ನಾವೇನಂತ ಹೇಳ್ತೀವಿ, ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ನೋಡಿ, ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಇಸ್ ಎ ಟರ್ಮ್ ಯೂಸ್ ಟು ಡಿಸ್ಕ್ರೈಬ್ ದಿ ಪ್ರೋಸೆಸ್ ಆಫ್ ಇಂಪ್ಲಿಮೆಂಟಿಂಗ್ ಲ್ಯಾಂಡ್ ಯೂಸ್ ಪ್ರಾಕ್ಟೀಸಸ್ ಅಂಡ್ ವಾಟರ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಟು ಪ್ರೊಟೆಕ್ಟ್ ಅಂಡ್ improve the quality of the water and other natural resources within a watershed by managing the use of those land and water resources in a comprehensive manner. ನಾವು ವಾಟರ್ ಶೆಡ್ ಅಲ್ಲಿ ಇರುವಂತ ವಾಟರ್ ಮತ್ತೆ ನ್ಯಾಚುರಲ್ ರಿಸೋರ್ಸಸ್ ನ ಪ್ರೊಟೆಕ್ಟ್ ಮಾಡಕ್ಕೆ ಮತ್ತೆ ಅದ್ರ ಕ್ವಾಲಿಟಿನ ಇಂಪ್ರೂವ್ ಮಾಡೋದಕ್ಕೆ ನಾವು ಕೆಲವು ಪ್ರಾಕ್ಟೀಸಸ್ ನ ಇಂಪ್ಲಿಮೆಂಟ್ ಮಾಡ್ಬೇಕು. ಮತ್ತೆ ಅಲ್ಲಿ ಇರುವಂತ ಲ್ಯಾಂಡ್ ಮತ್ತೆ ವಾಟರ್ ರಿಸೋರ್ಸಸ್ ನಾವು ಕಾಂಪ್ರಿಹೆನ್ಸಿವ್ ಮ್ಯಾನರ್ ಆಗಿ ಯೂಸ್ ಮಾಡ್ಬೇಕು. ಈ ಪ್ರೋಸೆಸ್ಗೆ ನಾವೇನಂತ ಹೇಳ್ತೀವಿ, ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ನಾವು ವಾಟರ್ ಶೆಡ್ ನ ಹೆಲ್ತಿ ಆಗಿ ಇಟ್ಕೊಳ್ಳೋದ್ರಿಂದ ನಮ್ಗೆ ಸುಮಾರು ಅಡ್ವಾಂಟೇಜಸ್, ಮೆನಿ ಅಡ್ವಾಂಟೇಜ್. ವಾಟರ್ ಶೆಡ್ ಆಫರ್ಸ್ ಎ ಮಲ್ಟಿಟ್ಯೂಡ್ ಆಫ್ ಫ್ರೀ ಬೆನಿಫಿಟ್ಸ್. ಹೆಲ್ತಿ ವಾಟರ್ ಶೆಡ್ ಏನಿದೆ ಅದು ನಮ್ಗೆ ಸುಮಾರು ಫ್ರೀ ಬೆನಿಫಿಟ್ಸ್ ನಮ್ಗೆ ಅದನ್ನ ನಾವು ಪಡ್ಕೋಬಹುದು. ಒಂದು ಹೆಲ್ತಿ ವಾಟರ್ ಶೆಡ್ ಇಂದ ನಮಗೆ ಎಕನಾಮಿಕಲಿ ಪ್ರಾಸ್ಪರ್ ಆಗೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ.
ನಾವು ವಾಟರ್ ಶೆಡ್ ಏರಿಯಾನ ಹೆಲ್ತಿಯಾಗಿ ಇಟ್ಕೊಂಡ್ರೆ ನಾವು ಅಲ್ಲಿ ಒಳ್ಳೆ ಬೆಳೆ ಬೆಳಿಬಹುದು, ಅದರಿಂದ ಲಾಭ ಸಿಗ್ತದೆ. ಅಥವಾ ಟಿಂಬರ್ನ ನಾವು ಬೆಳಿಬಹುದು, ಮತ್ತೆ ಗುಡ್ ಕ್ವಾಲಿಟಿ ಆಫ್ ವಾಟರ್ ಸಿಗ್ತದೆ ನಮಗೆ. ಮತ್ತೆ ವಾಟರ್ ಶೆಡ್ ಏರಿಯಾ ನಾವು ಏನು ನದಿ ಅಥವಾ ಪಾಂಡ್ಸ್ ಸುತ್ತಮುತ್ತಲ ಏರಿಯಾ ನಾವು ಹೆಲ್ತಿಯಾಗಿ ಇಟ್ಕೊಂಡ್ರೆ ನಮಗೆ ಅಲ್ಲಿ ವಾಸ ಇರೋಂತ ಜನಗಳದ್ದು ಹೆಲ್ತ್ ಚೆನ್ನಾಗಿರುತ್ತೆ. ಫಿಸಿಕಲ್ ಹೆಲ್ತ್ ಇರ್ಬೋದು, ಮೆಂಟಲ್ ಹೆಲ್ತ್ ಇರುತ್ತೆ, ಎರಡು ಏನಾಗಿರುತ್ತೆ ಚೆನ್ನಾಗಿರುತ್ತೆ. ಮತ್ತೆ ಅಲ್ಲಿ ಸುತ್ತಲೂ ಇರುವಂತ ಜನಗಳಿಂದ ಹ್ಯೂಮನ್ ಆಕ್ಟಿವಿಟೀಸ್ ಇಂದ ಏನು ಕಾರ್ಬನ್ ಪ್ರೊಡ್ಯೂಸ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್, ಅದೆಲ್ಲ ಏನಾಗುತ್ತೆ ವಾಟರ್ ಶೆಡ್, ಹೆಲ್ತಿ ವಾಟರ್ ಶೆಡ್ ಅಲ್ಲಿ ಇರೋಂತ ಫಾರೆಸ್ಟ್ ಏರಿಯಾ ಅಥವಾ ಏನು ಟಿಮ್ಮು ಟ್ರೀಸ್ ಪ್ಲಾಂಟ್ಸ್ ಇದೆ ಅದೆಲ್ಲ ಅವು ಕಾರ್ಬನ್ ಕ್ಯಾಪ್ಚರ್ ಮಾಡಿ ಸ್ಟೋರ್ ಮಾಡಿ ಅಬ್ಸರ್ವ್ ಮಾಡಿ ಅದರಿಂದ ಗ್ರೀನ್ ಹೌಸ್ ಎಫೆಕ್ಟ್ ರೆಡ್ಯೂಸ್ ಆಗುತ್ತೆ. ಮತ್ತೆ ಹೆಲ್ತಿ ವಾಟರ್ ಶೆಡ್ ಏರಿಯಾದಲ್ಲಿ ನಿಮಗೆ ಫ್ರೀ ಆಗಿ ಕ್ಲೀನ್ ಏರ್, ಕ್ಲೀನ್ ವಾಟರ್ ಮತ್ತೆ ಹೆಲ್ತಿ ಫುಡ್ ನಮಗೆ ಅವೈಲಬಲ್ ಇದೆ. ಈ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಏನಕ್ಕೆ ಇಂಪಾರ್ಟೆಂಟ್, ಸ್ಪೆಸಿಫಿಕ್ ಆಗಿ ಕೆಲವು ಪಾಯಿಂಟ್ಸ್ ಗಳನ್ನ ನಾವು ನೋಡಿ. Watershed management helps to control pollution of the water and other natural resources in the watershed. ನೋಡಿ, ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಅಲ್ಲಿ ಮೇನ್ ಫಸ್ಟ್ ಇಂಪಾರ್ಟೆನ್ಸ್ ಏನಿದೆ ಅದು ಕಂಟ್ರೋಲಿಂಗ್ ದಿ ಪೊಲ್ಯೂಷನ್ ಆಫ್ ದಿ ವಾಟರ್ ಅಂಡ್ ಅದರ್ ನ್ಯಾಚುರಲ್ ರಿಸೋರ್ಸಸ್ ಇನ್ ದಿ ವಾಟರ್. ವಾಟರ್ ಶೆಡ್ ಅಲ್ಲಿ ಮಳೆ ಬಂದಾಗ ಏನಾಗ್ತದೆ, ಮಳೆ ನೀರು ರನ್ ಆಫ್ ಆಗಿ ಕನ್ವರ್ಟ್ ಆಗಿ ಆ ರನ್ ಆಫ್ ವಾಟರ್ ಶೆಡ್ ಸರ್ಫೇಸ್ ಮೇಲೆ ಫ್ಲೋ ಆಗ್ತದೆ. Flows on the surface of the water. And if there are pollutants on the surface of the watershed area, the runoff will carry those pollutants to river or other water bodies. ಅದರಿಂದ ಏನಾಗುತ್ತೆ, ವಾಟರ್ ಬಾಡೀಸ್ ಗಳು ಪೊಲ್ಯೂಟೆಡ್ ಆಗ್ತವೆ. ಈ ಪೊಲ್ಯೂಟೆಂಟ್ಸ್ ಗಳು ಎಲ್ಲಿಂದ ಬರುತ್ತೆ, ಮತ್ತೆ ಅದು ಹೇಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಮತ್ತೆ ಅದನ್ನ ಹೇಗೆ ಅವಾಯ್ಡ್ ಮಾಡಬಹುದು ಅನ್ನೋದನ್ನ ನಾವು ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ಸ್ಟಡಿ ಮಾಡಿ. ಪೊಲ್ಯೂಟೆಂಟ್ಸ್ ಗಳು ಎಲ್ಲೆಲ್ಲಿ ಅದ್ರ ಸೋರ್ಸಸ್ ಇದಾವೆ, ಮತ್ತೆ ಅದು ಹೇಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಅದನ್ನ ಹೇಗೆ ರಿಡ್ಯೂಸ್ ಮಾಡಬಹುದು, ಅಲ್ಟಿಮೇಟ್ಲಿ ವಾಟರ್ ಬಾಡಿಗೆ ಸೇರೋದನ್ನ, ಮತ್ತೆ ಅಥವಾ ಎಲಿಮಿನೇಟ್ ಮಾಡಬಹುದು, ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬಹುದು. ಅದನ್ನ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ಸ್ಟಡಿ ಮಾಡಿ ಪ್ರಾಪರ್ ರೆಕಮೆಂಡೇಶನ್ಸ್ ನಾವು ಪ್ರೊವೈಡ್. ಮತ್ತೆ ನೆಕ್ಸ್ಟ್, ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ planning comprehensively identifies the activities that affect the health of the watershed and makes recommendations to properly address them so that adverse impacts from pollution are reduced. ನೋಡಿ, ವಾಟರ್ಶೆಡ್ ಮ್ಯಾನೇಜ್ಮೆಂಟ್ ಪ್ಲಾನಿಂಗ್ ಅಲ್ಲಿ ನಾವು ಅಲ್ಲಿ ವಾಟರ್ಶೆಡ್ ಏರಿಯಾದಲ್ಲಿ ಏನೇನ್ ಆಕ್ಟಿವಿಟೀಸ್ ಆಗುತ್ತೆ ಅನ್ನೋದನ್ನ ನಾವು ಸ್ಟಡಿ ಮಾಡ್ತೀವಿ. ಯಾವುದೇ ಆಕ್ಟಿವಿಟೀಸ್ ನಡೀತಾ ಇದ್ರು ಅದು ಅಲ್ಲಿ ವಾಟರ್ ಶೆಡ್ ಅಲ್ಲಿ ಇರೋಂತ ರಿಸೋರ್ಸಸ್ ಮತ್ತೆ ವಾಟರ್ ಮೇಲೆ ಏನಾಗ್ತಿರುತ್ತೆ ಅದು ಎಫೆಕ್ಟ್ ಮಾಡ್ತಾ ಇದೆ. ಅದು ಬ್ಯಾಡ್ ವೇಲಿ ಇಂಪ್ಯಾಕ್ಟ್ ಆಗ್ತಾ ಇದ್ರೆ ಅಥವಾ ಅಡ್ವರ್ಸ್ ಇಂಪ್ಯಾಕ್ಟ್ ಇದ್ರೆ ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಐಡೆಂಟಿಫೈ ದೋಸ್ ಆಕ್ಟಿವಿಟೀಸ್ ಅಂಡ್ ವಿ ಹ್ಯಾವ್ ಟು ಪ್ರಾಪರ್ಲಿ ಅಡ್ರೆಸ್ ಅಂಡ್ ಗಿವ್ ರೆಕಮೆಂಡೇಶನ್ಸ್ ಟು ರೆಡ್ಯೂಸ್ ದಿ ಅಡ್ವರ್ಸ್ ಇಂಪ್ಯಾಕ್ಟ್. ಆಕ್ಟಿವಿಟೀಸ್ ಅಂದ್ರೆ ಅದು ನ್ಯೂ ಲ್ಯಾಂಡ್ ಡೆವಲಪ್ಮೆಂಟ್ ಇರ್ಬೋದು. ವಾಟರ್ ಶೆಡ್ ಏರಿಯಾಲಿ ನಾವು ಲ್ಯಾಂಡ್ ಅನ್ನ ನಮಗೆ ಬೇಕಾಗಿರೋ ಪರ್ಪಸ್ ಗೆ ಡೆವಲಪ್ ಮಾಡ್ತಾ ಇರ್ಬೋದು. ಡೆವಲಪ್ ಮಾಡ್ಬೇಕಾದ್ರೆ ಏನಾಗ್ತಾ ಇರುತ್ತೆ, ಅದು ಅಡ್ವರ್ಸ್ ಇಂಪ್ಯಾಕ್ಟ್ ಆಗ್ತಾ ಇರ್ಬೋದು, ಅದು ಮಾಡಾದ್ಮೇಲೆ ಅಡ್ವರ್ಸ್ ಇಂಪ್ಯಾಕ್ಟ್ ಆಗ್ಬೋದು. ಅದನ್ನ ನಾವು ಸ್ಟಡಿ ಮಾಡ್ಬೇಕು. ಮತ್ತೆ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಇರ್ಬೋದು, ನಾವು ಎಕ್ಸೆಸ್ ಆಗಿ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಿರ್ಬೋದು ಅಥವಾ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತಾ ಇರ್ಬೋದು, ಅದರಿಂದ ಹಾರ್ಮ್ಫುಲ್ ಪೊಲ್ಯೂಟೆಂಟ್ಸ್ ವಾಟರ್ಗೆ ಸೇರ್ತಾ ಇರ್ಬೋದು. ಅಥವಾ ಹೌಸ್ ಹೋಲ್ಡ್ ಆಕ್ಟಿವಿಟಿ, ಹೌಸ್ ಹೋಲ್ಡ್ ಅಲ್ಲಿ ಏನ್ ವೇಸ್ಟ್ ಪ್ರೊಡ್ಯೂಸ್ ಆಗ್ತಿರುತ್ತೆ ಅದನ್ನ ಪ್ರಾಪರ್ ಆಗಿ ಟ್ರೀಟ್ ಮಾಡ್ದಲೆ ರಿವರ್ಸ್ ಗೆ ಅಥವಾ ವಾಟರ್ ಬಾಡೀಸ್ ಗೆ ಬಿಡ್ತಾ ಇರ್ಬೋದು. ಹೀಗೆ ಎಲ್ಲ ಆಕ್ಟಿವಿಟೀಸ್ ಗಳು ವಾಟರ್ ಶೆಡ್ ಅಲ್ಲಿ ಆಗ್ತಿರೋಂಥ ಆಕ್ಟಿವಿಟೀಸ್ ಗಳು ಒಂದು ಎಫೆಕ್ಟ್, ಒಂದಲ್ಲ ಒಂಥರ ಎಫೆಕ್ಟ್ ಏನ್ ಮಾಡ್ತಿರ್ತವೆ, ಅಲ್ಲಿರೋಂಥ ನ್ಯಾಚುರಲ್ ರಿಸೋರ್ಸಸ್ ಮೇಲೆ ಎಫೆಕ್ಟ್ ಆಗ್ತದೆ. ಅದನ್ನ ನಾವು ಐಡೆಂಟಿಫೈ ಮಾಡಿ ಅದನ್ನ ನಾವು ಪ್ರಾಪರ್ ಆಗಿ ಅಡ್ರೆಸ್ ಮಾಡಿ ಎಲ್ಲಿ ಅಡ್ವರ್ಸ್ ಇಂಪ್ಯಾಕ್ಟ್ಸ್ ಆಗ್ತಿರುತ್ತೆ ಅದನ್ನ ನಾವು ರೆಡ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ನಂತರ watershed management is also important because the planning process results in a partnership among all affected parties in the watershed. The watershed area is a huge area.
ಒಂದು ರಿವರ್ದು ವಾಟರ್ ಶೆಡ್ ಏರಿಯಾ ಏನಿರುತ್ತೆ ಅದು ಸೆವೆರಲ್ ಕಿಲೋಮೀಟರ್ ಸ್ಕ್ವೇರ್ಸ್ ಏರಿಯಾ ಅಷ್ಟು ಕವರ್ ಆಗಿದೆ. ಅದರಿಂದ ವಾಟರ್ ಶೆಡ್ ಏರಿಯಾ ಏನಿದೆ ಅದು ಒಂದೇ ಊರಿಗೆ ಇರೋದಿಲ್ಲ ಅಥವಾ ಒಂದೇ ಸ್ಟೇಟ್ ಒಳಗಡೆ ಇರೋದಿಲ್ಲ. ವಾಟರ್ ಶೆಡ್ ಏರಿಯಾನ ಬೇರೆ ಬೇರೆ ಸ್ಟೇಟ್ಸ್ ಗಳು ಶೇರ್ ಮಾಡ್ತಾ ಇರ್ಬೋದು ಅಥವಾ ಬೇರೆ ಬೇರೆ ವಿಲೇಜಸ್ ಗಳು ಶೇರ್ ಮಾಡ್ತಾ ಇರ್ಬೋದು ವಾಟರ್ ಶೆಡ್ ಏರಿಯಾ. ಅದರಿಂದ ಒಂದು ಸ್ಟೇಟ್ ಅಥವಾ ಒಂದು ವಿಲೇಜ್ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ನ ಪ್ರಾಪರ್ ಆಗಿ ಮಾಡಿ ಇನ್ನೊಂದು ಮಾಡ್ಲಿಲ್ಲ ಅಂದ್ರೆ ಅದು ಏನು ಯೂಸ್ ಆಗುತ್ತೆ. ಅದರಿಂದ ವಾಟರ್ ಶೆಡ್ ಏರಿಯಾನ ಶೇರ್ ಮಾಡ್ತಾ ಇರೋ ಎಲ್ಲಾ ಪಾರ್ಟೀಸ್ ಏನ್ ಮಾಡ್ಬೇಕಾಗತ್ತೆ, ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡ್ಬೇಕು. ವಾಟರ್ ಶೆಡ್ ನ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡುತ್ತೆ. ಅದರಿಂದ ಈ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಪ್ಲಾನಿಂಗ್ ಪ್ರೋಸೆಸ್ ಅಲ್ಲಿ ಈ ಪಾರ್ಟ್ನರ್ಶಿಪ್ ಏನಾಗುತ್ತೆ, ಎಲ್ಲ ಅಫೆಕ್ಟೆಡ್ ಪಾರ್ಟೀಸ್ ಮಧ್ಯದಲ್ಲಿ ಪಾರ್ಟ್ನರ್ಶಿಪ್ ಡೆವಲಪ್ ಆಗುತ್ತೆ. ಅದರಿಂದ ಫರ್ದರ್ ಇಂಪ್ರೂವ್ಮೆಂಟ್ಸ್ ಗೆ ಹೆಲ್ಪ್ ಆಗುತ್ತೆ. ಇವು ಕೆಲವು ಇಂಪಾರ್ಟೆನ್ಸ್ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಕೆಲವು ಆಬ್ಜೆಕ್ಟಿವ್ಸ್ ಗಳನ್ನ ನಾವು ನೋಡೋಣ. ಏನೇನು ಆಬ್ಜೆಕ್ಟಿವ್ಸ್ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್? ಟು ಕಂಟ್ರೋಲ್ ಡ್ಯಾಮೇಜಿಂಗ್ ರನ್ ಆಫ್ ಅಂಡ್ ಡಿಗ್ರೇಡೇಷನ್ ಅಂಡ್ ದೇರ್ ಬೈ ಕನ್ಸರ್ವೇಷನ್ ಆಫ್ ಸಾಯಿಲ್ ಅಂಡ್ ವಾಟರ್. ವಾಟರ್ ಶೆಡ್ ಏರಿಯಾದು ಸಾಯಿಲ್ ಮತ್ತೆ ವಾಟರ್ ನ ನಾವು ಕನ್ಸರ್ವ್ ಮಾಡ್ಬೇಕಾಗುತ್ತೆ. ಅದು ಡ್ಯಾಮೇಜ್ ಆಗೋದು ಯಾವ್ದ್ರಿಂದ, ರನ್ ಆಫ್ ನ ನಾವು ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ರನ್ ಆಫ್ ಸಾಯಿಲ್ ನ ಎರೋಡ್ ಮಾಡಕ್ಕೆ ಅನ್ಸುತ್ತೆ. ಮತ್ತೆ ಅದನ್ನ ಮತ್ತೆ ಪೊಲ್ಯೂಟೆಂಟ್ಸ್ ಅದು ಕ್ಯಾರಿ ಮಾಡಿ ವಾಟರ್ಗೆ ಸೇರ್ಸಕ್ಕೆ. ಅದರಿಂದ ವಿ ಹ್ಯಾವ್ ಟು ಕಂಟ್ರೋಲ್ ದಿ ರನ್ ಆಫ್. ಕಾಂಟೂರ್ ಬಂಡ್ಸ್ ನ ಕನ್ಸ್ಟ್ರಕ್ಟ್ ಮಾಡಬಹುದು ಅಥವಾ ಚೆಕ್ ಡ್ಯಾಮ್ಸ್ ಅಥವಾ ಪಾಂಡ್ಸ್ ಗಳನ್ನ ಕ್ರಿಯೇಟ್ ಮಾಡಿ ರನ್ ಆಫ್ ನಾವು ಸಾಯಿಲ್ ನ ಎರೋಡ್ ಆಗದಾಗ ನಾವು ನೋಡ್ಕೋಬಹುದು. ಸಾಯಿಲ್ ನ ಎರೋಡ್ ಆದ್ರೆ ಏನಾಗುತ್ತೆ, ಟಾಪ್ ಲೇಯರ್ ಎರೋಡ್ ಆದ್ರೆ ಫರ್ಟಿಲಿಟಿ ರೆಡ್ಯೂಸ್ ಆಗುತ್ತೆ. ಮತ್ತೆ ಪೊಲ್ಯೂಟೆಂಟ್ಸ್ ಎಲ್ಲ ಏನಾಗುತ್ತೆ, ವಾಟರ್ ಡೈರೆಕ್ಟ್ ಆಗಿ ರಿವರ್ಗೆ ಹೋಗಿ ಸೇರ್ತದೆ. ನಂತರ ಟು ಮ್ಯಾನೇಜ್ ಅಂಡ್ ಯುಟಿಲೈಸ್ ದಿ ರನ್ ಆಫ್ ವಾಟರ್ ಫಾರ್ ಯೂಸ್ಫುಲ್ ಪರ್ಪಸ್. ರನ್ ಆಫ್ ಏನಿದೆ ಅದನ್ನ ವಿ ಹ್ಯಾವ್ ಟು ಯೂಸ್ ಇಟ್ ಫಾರ್ ಅದರ್ ಯೂಸ್ಫುಲ್ ಪರ್ಪಸ್ ಇನ್ ದಿ ವಾಟರ್ ಶೆಡ್ ಏರಿಯಾ. ನಾವು ಕಾಂಟೂರ್ ಬಂಡ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿ ಅಗ್ರಿಕಲ್ಚರ್ ಪರ್ಪಸ್ ಗೆ ರನ್ ಆಫ್ ನ ಯೂಸ್ ಮಾಡಬಹುದು, ಅಥವಾ ಪಾಂಡ್ಸ್ ಅಥವಾ ಲೇಕ್ಸ್ ಅನ್ನ ಕ್ರಿಯೇಟ್ ಮಾಡಿ ಡೊಮೆಸ್ಟಿಕ್ ಪರ್ಪಸ್ ಗೆ ಅಥವಾ ಇಂಡಸ್ಟ್ರಿಯಲ್ ಪರ್ಪಸ್ ಗೆ ನಾವು ರನ್ ಆಫ್ ನ ಯೂಸ್ ಮಾಡಬಹುದು. ನಾವು ರನ್ ಆಫ್ ನಾವು ಪ್ರಾಪರ್ ಆಗಿ ಮ್ಯಾನೇಜ್ ಮಾಡಿ ಯುಟಿಲೈಸ್ ಮಾಡಬೇಕು. ಮತ್ತೆ ನೆಕ್ಸ್ಟ್ ಟು ಪ್ರೊಟೆಕ್ಟ್, ಕನ್ಸರ್ವ್ ಅಂಡ್ ಇಂಪ್ರೂವ್ ದಿ ಲ್ಯಾಂಡ್ ಆಫ್ ವಾಟರ್ ಶೆಡ್ ಫಾರ್ ಮೋರ್ ಎಫಿಷಿಯಂಟ್ ಅಂಡ್ ಸಸ್ಟೈನ್ಡ್ ಪ್ರೊಡಕ್ಷನ್. ನಾಟ್ ಜಸ್ಟ್ ವಾಟರ್, ವಿ ಹ್ಯಾವ್ ಟು ಯೂಸ್ ಲ್ಯಾಂಡ್ ಆಫ್ ವಾಟರ್ ಶೆಡ್ ಆಲ್ಸೋ ಎಫಿಷಿಯಂಟ್ ಅಂಡ್ ಆಪ್ಟಿಮಲ್. ನಾವು ಲ್ಯಾಂಡ್ ಅನ್ನ ಪ್ರೊಟೆಕ್ಟ್ ಮಾಡಬೇಕು, ಕನ್ಸರ್ವ್ ಮಾಡಬೇಕು, ಮತ್ತೆ ಇಂಪ್ರೂವ್ ಮಾಡಬೇಕು. ಎಫಿಷಿಯಂಟ್ ಆಗಿ ಯೂಸ್ ಮಾಡಿ ಸಸ್ಟೈನಬಲ್ ಆಗಿ ನಾವು ಪ್ರೊಡಕ್ಷನ್ ನಾವು ಲ್ಯಾಂಡ್ ಅಲ್ಲಿ ಮಾಡಬೇಕು. ಸಸ್ಟೈನಬಲ್ ಅಂದ್ರೆ ಎನ್ವಿರಾನ್ಮೆಂಟ್ಗೂ ತೊಂದರೆ ಆಗಬಾರ್ದು, ನಮಗೂ ಲಾಭ ಆಗಬೇಕು. ಹಾಗೆ ನಾವು ಏನ್ ಮಾಡ್ಬೇಕಾಗುತ್ತೆ, ಲ್ಯಾಂಡ್ ಅನ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಟು ಪ್ರೊಟೆಕ್ಟ್ ಅಂಡ್ ಎನ್ಹಾನ್ಸ್ ದಿ ವಾಟರ್ ರಿಸೋರ್ಸ್ originating in the watershed. What are the water resources available in watershed? We have to protect it and improve it, enhance it. Then to check soil erosion and to reduce the effect of sediment yield in the watershed. ನಾವು ಏನ್ ಮಾಡ್ಬೇಕಾಗುತ್ತೆ, ಸಾಯಿಲ್ ಎರೋಷನ್ ನ ವಾಟರ್ ಶೆಡ್ ಅಲ್ಲಿ ಆಗೋದನ್ನ ಅವಾಯ್ಡ್ ಮಾಡ್ಬೇಕು. ಒಂದು ಫರ್ಟಿಲಿಟಿ ರೆಡ್ಯೂಸ್ ಆಗುತ್ತೆ, ಇನ್ನೊಂದು ಸೆಡಿಮೆಂಟ್ ಈಲ್ಡ್ ರಿವರ್ಸ್ ಅಲ್ಲಿ ಜಾಸ್ತಿ ಆದ್ರೆ, ಸೆಡಿಮೆಂಟ್ ಈಲ್ಡ್ ಅಥವಾ ಸೆಡಿಮೆಂಟ್ ಲೋಡ್ ಏನಿದೆ ರಿವರ್ಸ್ ಅಲ್ಲಿ ಜಾಸ್ತಿ ಆದ್ರೆ ರಿಸರ್ವಾಯರ್ಸ್ ಅಲ್ಲಿ ಏನಾಗುತ್ತೆ, ಸೆಡಿಮೆಂಟೇಶನ್ ಬೇಗ ಆಗುತ್ತೆ. ಅದರಿಂದ ರಿಸರ್ವಾಯರ್ ಕೆಪಾಸಿಟಿ ರೆಡ್ಯೂಸ್ ಆಗುತ್ತೆ, ಡ್ಯಾಮ್ಸ್ ಗಳದ್ದು ಲೈಫ್ ರೆಡ್ಯೂಸ್ ಆಗುತ್ತೆ ಅನ್ಸುತ್ತೆ. ಅದರಿಂದ ಆದಷ್ಟು we have to do is we have to build check dams or contour bunds and other measures to avoid soil erosion in the watershed and joining of soil to the rivers. ಸಾಯಿಲ್ ಸಿಲ್ಟ್ ನ ರಿವರ್ ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಮೆಜರ್ಸ್ ನಾವು ತಗೋಬೇಕು. ನೆಕ್ಸ್ಟ್ ಟು ರಿಹ್ಯಾಬಿಲಿಟೇಟ್ ದಿ ಡಿಟ್ಯೂರೇಟಿಂಗ್ ಲ್ಯಾಂಡ್ಸ್. ಆಲ್ರೆಡಿ ಡ್ಯಾಮೇಜ್ ಆಗಿರೋಂಥ ಲ್ಯಾಂಡ್ಸ್ ಗಳನ್ನ ನಾವು ಏನ್ ಮಾಡ್ಬೇಕಾಗುತ್ತೆ, ರಿಹ್ಯಾಬಿಲಿಟೇಟ್ ಮಾಡಬೇಕು. ಡಿಫಾರೆಸ್ಟೇಷನ್ ಇಂದ ಲ್ಯಾಂಡ್ ಡಿಟ್ಯೂರೇಟ್ ಆಗಿದ್ರೆ ಅಲ್ಲಿ ನಾವು ಮತ್ತೆ ಎಫಾರೆಸ್ಟೇಷನ್ ಮತ್ತೆ ಟ್ರೀಸ್ ನಾವು ಬೆಳೆಸಬೇಕಾಗುತ್ತೆ. ಮತ್ತೆ ಓವರ್ ಕಲ್ಟಿವೇಶನ್ ಇಂದ ಲ್ಯಾಂಡ್ ಫರ್ಟಿಲಿಟಿ ಡಿಕ್ರೀಸ್ ಆಗಿದ್ರೆ
ಅದನ್ನ ಫರ್ಟಿಲಿಟಿ ಇಂಪ್ರೂವ್ ಮಾಡೋದಕ್ಕೆ ನಾವು ಮೆಜರ್ಸ್ ನಾವು ತಗೋಬೇಕಾಗುತ್ತೆ. ಈಗ ಡ್ಯಾಮೇಜ್ ಆಗಿರೋ ಲ್ಯಾಂಡ್ಸ್ ಗಳನ್ನು ನಾವು ಏನ್ ಮಾಡ್ತೀವಿ, ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಅಲ್ಲಿ ರಿಹ್ಯಾಬಿಲಿಟೇಟ್ ಮಾಡೋದಕ್ಕೆ ನೋಡ್ತೀವಿ. ನೆಕ್ಸ್ಟ್ ಟು ಮಾಡರೇಟ್ ದಿ ಫ್ಲಡ್ ಸ್ಪೀಕ್ಸ್ ಅಟ್ ಡೌನ್ ಸ್ಟ್ರೀಮ್ ಏರಿಯಾ. ಅಂದ್ರೆ ಡೌನ್ ಸ್ಟ್ರೀಮ್ ಏರಿಯಾಸ್ ಅಲ್ಲಿ ಫ್ಲಡ್ಸ್ ಯಾವಾಗ ಆಗುತ್ತೆ, ರಿವರ್ ಲೆವೆಲ್ ಸಡನ್ ಆಗಿ ರೈಸ್ ಆದಾಗ ನಮಗೆ ಫ್ಲಡ್ಸ್ ಗಳು ಆಗುತ್ತೆ. ರೈನ್ ಫಾಲ್ ಆದಾಗ ರಿವರ್ ಲೆವೆಲ್ ಅಲ್ಲಿ ವಾಟರ್ ಲೆವೆಲ್ ಅಲ್ಲಿ ಸಡನ್ ರೈಸ್ ಆದಾಗ ಫ್ಲಡ್ಸ್ ಗಳು ಆಗುತ್ತೆ. ಡೌನ್ ಸ್ಟ್ರೀಮ್ ಸೈಡ್ ಅಲ್ಲಿ ಏರಿಯಾಸ್ ಅಲ್ಲಿ ಫ್ಲಡ್ಸ್ ಅವಾಯ್ಡ್ ಮಾಡೋದಕ್ಕೆ ನಾವು ಏನ್ ಮಾಡ್ಬೇಕಾಗುತ್ತೆ, ರೈನ್ ಫಾಲ್ ವಾಟರ್ ಶೆಡ್ ಏರಿಯಲ್ಲಿ ಫ್ಲೋ ಆಗಿ ನದಿಗೆ ಸೇರೋ ಟೈಮ್ ನಾವು ಏನ್ ಮಾಡ್ಬೇಕಾಗುತ್ತೆ, ರಿಡ್ಯೂಸ್ ಮಾಡ್ಬೇಕು, ಇನ್ಕ್ರೀಸ್ ಮಾಡ್ಬೇಕು. ಅಂದ್ರೆ ರನ್ ಆಫ್ ನಾವು ತಕ್ಷಣ ಮಳೆ ಬಂದ ತಕ್ಷಣ ಹೋಗಿ ನದಿಗೆ ಸೇರಿದ ಹಾಗೆ ನಾವು ಡ್ಯಾಮ್ಸ್ ಚೆಕ್ ಡ್ಯಾಮ್ಸ್ ಅಥವಾ ಕಾಂಟೂರ್ ಬಾಂಡ್ಸ್ ಅಥವಾ ಇನ್ಫಿಲ್ಟ್ರೇಷನ್ ನಾವು ಇಂಪ್ರೂವ್ ಮಾಡಿ ರಿವರ್ ಲೆವೆಲ್ಸ್ ನಿಧಾನಕ್ಕೆ ರೈಸ್ ಆಗೋದನ್ನ ನಾವು ಮಾಡ್ಬೇಕು. ನಿಧಾನಕ್ಕೆ ರೈಸ್ ಆಗಿ ನಾವು ನೋಡ್ಕೋಬೇಕು. ಅದರಿಂದ ಏನಾಗುತ್ತೆ, ಡೌನ್ ಸ್ಟ್ರೀಮ್ ಏರಿಯಾಸ್ ಅಲ್ಲಿ ಫ್ಲಡ್ಸ್ ಗಳಾಗೋದು ಅವಾಯ್ಡ್ ಆಗುತ್ತೆ. ನೆಕ್ಸ್ಟ್ ಟು ಇನ್ಕ್ರೀಸ್ ಇನ್ಫಿಲ್ಟ್ರೇಷನ್ ಆಫ್ ರೈನ್ ವಾಟರ್ ಶೆಡ್ ಏರಿಯಾದಲ್ಲಿ ರೈನ್ ವಾಟರ್ ಏನಿದೆ ಇನ್ಫಿಲ್ಟ್ರೇಟಿವ್ ಜಾಸ್ತಿ ಆಗಿ ನಾವು ನೋಡ್ಕೋಬೇಕಾಗುತ್ತೆ. ಅದರಿಂದ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುತ್ತೆ, ಗ್ರೌಂಡ್ ವಾಟರ್ ಟೇಬಲ್ ರೈಸ್ ಆಗುತ್ತೆ, ಟ್ರೀಸ್ ಮತ್ತೆ ಪ್ಲಾಂಟ್ಸ್ ಗಳಿಗೆ ವಾಟರ್ ಅವೈಲಬಿಲಿಟಿ ಸಿಗುತ್ತೆ. ಮತ್ತೆ ಇನ್ಫಿಲ್ಟ್ರೇಟ್ ಆಗಿದ್ದ ವಾಟರ್ ಇವೆಲ್ಲ ಪರ್ಪಸ್ ಸರ್ವ್ ಆದ್ಮೇಲೆ ಥ್ರೂ ಗ್ರೌಂಡ್ ವಾಟರ್ ಟೇಬಲ್ ಏನಾಗುತ್ತೆ, ಅದು ಅಲ್ಟಿಮೇಟ್ಲಿ ಹೋಗಿ ರಿವರ್ಗೆ ಜಾಯಿನ್ ಆಗುತ್ತೆ. ಮತ್ತೆ ಆ ಪ್ರೋಸೆಸ್ ಸ್ಲೋ ಆಗಿರೋದ್ರಿಂದ ಸಡನ್ ರೈಸ್ ರಿವರ್ ಅಲ್ಲಿ ಸಡನ್ ವಾಟರ್ ರೈಸ್ ಆಗೋದು ಅವಾಯ್ಡ್ ಆಗುತ್ತೆ. ನೆಕ್ಸ್ಟ್ ಟು ಇಂಪ್ರೂವ್ ಅಂಡ್ ಇನ್ಕ್ರೀಸ್ ದಿ ಪ್ರೊಡಕ್ಷನ್ ಆಫ್ ಟಿಂಬರ್, ಫಾಡರ್ ಅಂಡ್ ಲೈಫ್ ಸ್ಟಾಕ್ ರಿಸೋರ್ಸಸ್. ನಾವು ಬರೀ ಹ್ಯೂಮನ್ ಪರ್ಪಸ್ಗೆ ನಾವು ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಮಾಡೋದಲ್ಲ, ವಿ ಹ್ಯಾವ್ ಟು ಇಂಪ್ರೂವ್ ಆಲ್ಸೋ ಫಾರೆಸ್ಟ್ ಏರಿಯಾ ಅಂಡ್ ಫಾಡರ್ ಅಂಡ್ ಲೈಫ್ ಸ್ಟಾಕ್ ರಿಸೋರ್ಸಸ್. ಅಂದ್ರೆ ಪ್ರಾಣಿಗಳಿಗೆ ಬೇಕಾಗುವಂತ ಫುಡ್, ಹುಲ್ಲಿರ್ಬೋದು, ಸೊಪ್ಪಿರ್ಬೋದು, ಅಥವಾ ಬೇರೆ ಪ್ರಾಣಿಗಳು ತಿನ್ನೋಂತ ಗಿಡ ಮತ್ತೆ ಬೇರೆ ಹಣ್ಣುಗಳು, ಅವುಗಳನ್ನು ನಾವು ಏನ್ ಮಾಡ್ಬೇಕಾಗತ್ತೆ, ಇಂಪ್ರೂವ್ ಆಗೋದಕ್ಕೆ ಮತ್ತೆ ಜಾಸ್ತಿ ಮಾಡೋದಕ್ಕೆ ನಾವು ಮೆಜರ್ಸ್ ನಾವು ತಗೋಬೇಕು. ನಂತರ ಟು ಎನ್ಹಾನ್ಸ್ ದಿ ಗ್ರೌಂಡ್ ವಾಟರ್ ರೀಚಾರ್ಜ್ ವೇರ್ ಎವರ್ ಅಪ್ಲಿಕೇಬಲ್. ಎಲ್ಲೆಲ್ಲಿ ಗ್ರೌಂಡ್ ವಾಟರ್ ಟೇಬಲ್ ತುಂಬಾ ಕೆಳಗಡೆ ಇದೆ ಅಲ್ಲಿ ನಾವು ಇನ್ಫಿಲ್ಟ್ರೇಷನ್ ಇನ್ಕ್ರೀಸ್ ಮಾಡಿ ಗ್ರೌಂಡ್ ವಾಟರ್ ರೀಚಾರ್ಜ್ ಏನ್ ಟೆಕ್ನಿಕ್ಸ್ ಇದಾವೆ ಅವನ್ನ ಯೂಸ್ ಮಾಡಿ ಗ್ರೌಂಡ್ ವಾಟರ್ನ ನಾವು ಇನ್ಕ್ರೀಸ್ ಮಾಡೋದನ್ನ ನೋಡ್ಕೋತೀವಿ. ಇವೆಲ್ಲ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಆಬ್ಜೆಕ್ಟಿವ್ಸ್. ನೋಡಿ, ಈಗ ನೆಕ್ಸ್ಟ್ ನ್ಯಾಷನಲ್ ವಾಟರ್ ಪಾಲಿಸಿ ಬಗ್ಗೆ ನೋಡೋಣ. ನ್ಯಾಷನಲ್ ವಾಟರ್ ಪಾಲಿಸಿ ಇಸ್ ಫಾರ್ಮುಲೇಟೆಡ್ ಬೈ ದಿ Ministry of Water Resources of Government of India to govern the planning and development of water resources and their optimum utilization. ನೋಡಿ, ಈ ನ್ಯಾಷನಲ್ ಪಾಲಿಸಿ ಅಂದ್ರೆ ಇಟ್ ಇಸ್ ಅ ಕೋರ್ಸ್ ಆಫ್ ಆಕ್ಷನ್ ಅಡಾಪ್ಟೆಡ್ ಆರ್ ಪ್ರಪೋಸ್ಡ್ ಬೈ ದಿ ಸ್ಟೇಟ್. ಈ ಪಾಲಿಸಿಯನ್ನು ಏನಿದಾವೆ ಇವು ಸ್ಟೇಟ್ ಒಂದು ಕೋರ್ಸ್ ಆಫ್ ಆಕ್ಷನ್, ಯಾವುದೋ ಒಂದು ಪರ್ಪಸ್ಗೆ ಏನು ಮಾಡಬೇಕು ಅಥವಾ ಏನು ಪ್ರಿನ್ಸಿಪಲ್ಸ್ ನಾವು ಫಾಲೋ ಮಾಡಬೇಕು ಅನ್ನೋದನ್ನ ಹೇಳ್ತವೆ. ಇಲ್ಲಿ ನ್ಯಾಷನಲ್ ವಾಟರ್ ಪಾಲಿಸಿ ಏನಿದೆ, ಇದು ವಾಟರ್ನ ಹೇಗೆ ನಾವು ಪ್ಲಾನ್ ಮಾಡಿ ಡೆವಲಪ್ ಮಾಡಿ ಆಪ್ಟಿಮಮ್ ಆಗಿ ಯೂಸ್ ಮಾಡಬೇಕು ಅನ್ನೋದನ್ನ ಬಗ್ಗೆ ಏನೇನು ಆಕ್ಷನ್ಸ್ ನ ತಗೋಬೇಕು ಅಥವಾ ಏನೇನು ಪ್ರಿನ್ಸಿಪಲ್ಸ್ ನ ಫಾಲೋ ಮಾಡಬೇಕು ನಾವು ಅನ್ನೋದನ್ನ ಇಲ್ಲಿ ನ್ಯಾಷನಲ್ ವಾಟರ್ ಪಾಲಿಸಿ ನಮಗೆ ಸಿಗುತ್ತೆ. ನೋಡಿ, ಇದು ವಾಟರ್ ಪಾಲಿಸಿ ವಾಸ್ ಫ್ರೇಮ್ಡ್ ಇನ್ ಸೆಪ್ಟೆಂಬರ್ 1987. ಫಸ್ಟ್ 1987 ಅಲ್ಲಿ ಒಂದು ವಾಟರ್ ಪಾಲಿಸಿನ ಫ್ರೇಮ್ ಮಾಡ್ತಾರೆ. ನಂತರ ಇನ್ 2002 ಇಟ್ ವಾಸ್ ರಿವೈಸ್ಡ್ ಅಂಡ್ ರಿನೇಮ್ಡ್ ಆಸ್ ನ್ಯಾಷನಲ್ ವಾಟರ್ ಪಾಲಿಸಿ 2002. 2002 ಅಲ್ಲಿ ಅದನ್ನ ಮತ್ತೆ ರಿನೇಮ್ ಮಾಡಿ ರಿವೈಸ್ ಮಾಡ್ತಾರೆ. ನಂತರ ಅದು ವಾಟರ್ ಪಾಲಿಸಿ ಅಂತ ಇರೋದನ್ನ ನ್ಯಾಷನಲ್ ವಾಟರ್ ಪಾಲಿಸಿ 2002 ಅಂತ ನೇಮ್ ಮಾಡ್ತಾರೆ. ನಂತರ ಫೈನಲಿ ಇದು ರೀಸೆಂಟ್ ಆಗಿ 2012 ಅಲ್ಲಿ ಇದನ್ನ ಅಪ್ಡೇಟ್ ಮಾಡಿದೆ. ನೋಡಿ, ಕೆಲವು ಸೇಲೆಂಟ್ ಫೀಚರ್ಸ್ ಇದಾವೆ ನ್ಯಾಷನಲ್ ವಾಟರ್ ಪಾಲಿಸಿ 2012. ಅದನ್ನ ನೋಡೋಣ. ದಿಸ್ ಅಪ್ಡೇಟೆಡ್ ಪಾಲಿಸಿ ಡಸ್ ಅವೇ ವಿತ್ ಪ್ರಿಯಾರಿಟೀಸ್ ಫಾರ್ ವಾಟರ್ ಅಲೋಕೇಶನ್ ಮೆನ್ಷನ್ಡ್ ಇನ್ 1987 and 2002. ಪ್ರತಿ ವರ್ಷ ಏನು ಯಾವಾಗ ಫ್ರೇಮ್ ಆಯ್ತು ಮತ್ತೆ ಯಾವಾಗ ರಿವೈಸ್ ಆಯ್ತು ಆಗ ಈ ನ್ಯಾಷನಲ್ ವಾಟರ್ ಪಾಲಿಸಿಯಲ್ಲಿ
ಪ್ರಿಯಾರಿಟೀಸ್ ನ ಕೊಡ್ತಾರೆ. ವಾಟರ್ ನ ಯಾವ್ದಕ್ಕೆ ಹೈಯೆಸ್ಟ್ ಪ್ರಿಯಾರಿಟಿ ಕೊಡಬೇಕು, ಯಾವ ಪರ್ಪಸ್ ಗೆ, ಮತ್ತೆ ಯಾವ್ದಕ್ಕೆ ನೆಕ್ಸ್ಟ್ ಪ್ರಿಯಾರಿಟಿ ಯಾವ್ದು ಕೊಡಬೇಕು ಹಾಗೆ. 1987 ಅಲ್ಲಿ ಫಸ್ಟ್ ಪ್ರಿಯಾರಿಟಿನ ಡ್ರಿಂಕಿಂಗ್ ವಾಟರ್ ಗೆ ಕೊಟ್ಟಿದ್ರು. ನಂತರ ಡ್ರಿಂಕಿಂಗ್ ವಾಟರ್ ಆದ್ಮೇಲೆ ಇರಿಗೇಷನ್, ಹೈಡ್ರೋ ಪವರ್, ನ್ಯಾವಿಗೇಷನ್, ನಂತರ ಇಂಡಸ್ಟ್ರಿಯಲ್ ಅಂಡ್ ಅದರ್ ಪರ್ಪಸ್ ಗೆ ಪ್ರಿಯಾರಿಟಿನ ಅಲೋಕೇಟ್ ಮಾಡಿ 1987 ವಾಟರ್ ಪಾಲಿಸಿ. ಮತ್ತೆ 1987 ವಾಟರ್ ಪಾಲಿಸಿಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಪ್ರಿಯಾರಿಟೀಸ್ ಕ್ಯಾನ್ ಬಿ ಚೇಂಜ್ಡ್ ಇಫ್ ನೆಸೆಸರಿ ಇನ್ ಪರ್ಟಿಕ್ಯುಲರ್ ರೀಜನ್. ಮತ್ತೆ ಈ ಪ್ರಿಯಾರಿಟಿ ಏನಿದೆ, ಲಿಸ್ಟ್ ಏನಿದೆ, ಅದನ್ನ ಆ ಪರ್ಟಿಕ್ಯುಲರ್ ರೀಜನ್ ಗೆ ತಕ್ಕಂಗೆ ನಾವು ಚೇಂಜ್ ಮಾಡಬಹುದು. ನೆಕ್ಸ್ಟ್ 2002 ಅಲ್ಲಿ ರಿವೈಸ್ ಆದಾಗ ಪ್ರಿಯಾರಿಟೀಸ್ ನ ಹೀಗೆ ಪ್ರೊವೈಡ್ ಮಾಡಿ. ಫಸ್ಟ್ ಪ್ರಿಯಾರಿಟಿ ಇಸ್ ಗಿವನ್ ಟು ಡ್ರಿಂಕಿಂಗ್ ವಾಟರ್, ಫಾರ್ ಇರಿಗೇಷನ್, ದೆನ್ ಫಾರ್ ಹೈಡ್ರೋ ಪವರ್, ದೆನ್ ಎಕಾಲಜಿ. ಎಕ್ಸ್ಟ್ರಾ ಒಂದು ಎಕಾಲಜಿ ಅನ್ನೋದು ಒಂದು ಪ್ರಿಯಾರಿಟಿನ ಇಲ್ಲಿ ಇನ್ಕ್ಲೂಡ್ ಮಾಡಿದ್ರು 2002 ಅಲ್ಲಿ. ನಂತರ ಎಕಾಲಜಿ ಆದ್ಮೇಲೆ ಆಗ್ರೋ ಇಂಡಸ್ಟ್ರೀಸ್ ಅಂಡ್ ನಾನ್ ಅಗ್ರಿಕಲ್ಚರ್ ಇಂಡಸ್ಟ್ರೀಸ್, ನಂತರ ನ್ಯಾವಿಗೇಷನ್ ಗೆ ಪ್ರಿಯಾರಿಟಿನ ಪ್ರೊವೈಡ್ ಮಾಡಿ. ಅದೇ 2012 ಏನು ರಿವೈಸ್ ಆಯ್ತು ನ್ಯಾಷನಲ್ ವಾಟರ್ ಪಾಲಿಸಿ, ಆಗ ಪ್ರಿಯಾರಿಟಿನ ಹೀಗೆ ಪ್ರೊವೈಡ್ ಮಾಡಿದೆ. ಫಸ್ಟ್ ಪ್ರಿಯಾರಿಟಿ ಇಸ್ ಗಿವನ್ ಟು ಸೇಫ್ ಡ್ರಿಂಕಿಂಗ್ ವಾಟರ್ ಅಂಡ್ ಸ್ಯಾನಿಟೇಷನ್. ಹ್ಯೂಮನ್ಸ್ ಅಥವಾ ಏನು ಸಿಟಿಸನ್ಸ್ ಸೇಫ್ ಡ್ರಿಂಕಿಂಗ್ ವಾಟರ್ ಮತ್ತೆ ಸ್ಯಾನಿಟೇಷನ್ ಗೆ ಫಸ್ಟ್ ವಾಟರ್ ನಾವು ಪ್ರೊವೈಡ್ ಮಾಡಬೇಕು ಸಫಿಶಿಯಂಟ್ ಆಗಿ ಅಂತ ಪ್ರಿಯಾರಿಟಿನ ಪ್ರೊವೈಡ್ ಮಾಡಿ. ನಂತರ ಅದರ ನೆಕ್ಸ್ಟ್ ಹೈ ಪ್ರಿಯಾರಿಟಿ ಇಸ್ ಗಿವನ್ ಟು ಡೊಮೆಸ್ಟಿಕ್ ನೀಡ್ಸ್ ಇನ್ಕ್ಲೂಡಿಂಗ್ ನೀಡ್ಸ್ ಆಫ್ ಅನಿಮಲ್ಸ್. ಸೇಫ್ ಡ್ರಿಂಕಿಂಗ್ ವಾಟರ್ ಮತ್ತೆ ಸ್ಯಾನಿಟೇಷನ್ ಆದ್ಮೇಲೆ ಬೇರೆ ಏನ್ ಡೊಮೆಸ್ಟಿಕ್ ನೀಡ್ಸ್ ಇದೆ, ಅದು ಪೀಪಲ್ ಗೆ ಇರ್ಬೋದು ಅಥವಾ ಹ್ಯೂಮನ್ಸ್ ಗೆ ಇರ್ಬೋದು ಅಥವಾ ಅನಿಮಲ್ಸ್ ಗೆ ಇರ್ಬೋದು, ಅದಕ್ಕೆ ನೆಕ್ಸ್ಟ್ ಪ್ರಿಯಾರಿಟಿನ ಕೊಟ್ಟಿದ್ದಾರೆ. ನಂತರ ಅದಾದ್ಮೇಲೆ ಅಚೀವಿಂಗ್ ಫುಡ್ ಸೆಕ್ಯೂರಿಟಿ, ಎಲ್ಲೂ ಫುಡ್ ಸ್ಕೇರ್ಸಿಟಿ ಆಗದಂಗೆ ಫುಡ್ ಪ್ರೊಡಕ್ಷನ್ ಗೆ ವಾಟರ್ ನ ಪ್ರೊವೈಡ್ ಮಾಡಬೇಕು ನೆಕ್ಸ್ಟ್ ಪ್ರಿಯಾರಿಟಿ. ನಂತರ ಮಿನಿಮಮ್ ಇಕೋಸಿಸ್ಟಮ್ ನೀಡ್ಸ್. ನೆಕ್ಸ್ಟ್ ಪ್ರಿಯಾರಿಟಿ ಇಸ್ ಗಿವನ್ ಟು ಮಿನಿಮಮ್ ಇಕೋಸಿಸ್ಟಮ್ ನೀಡ್ಸ್. ಅಂದ್ರೆ ಹ್ಯೂಮನ್ಸ್, ಅನಿಮಲ್ಸ್ ಅದು ಬಿಟ್ಟು ಇನ್ನ ಪ್ಲಾಂಟ್ಸ್ ಮತ್ತೆ ಏನು ನ್ಯಾಚುರಲ್ ಆಗಿ ಎನ್ವಿರಾನ್ಮೆಂಟ್ ಏನ್ ಸೈಕಲ್ಸ್ ಇರುತ್ತೆ, ಬೇರೆ ಬೇರೆ ಪ್ರೋಸೆಸ್ ಗಳು ಏನೇನ್ ನಡೀತಿರ್ತವೆ, ಅದಕ್ಕೆಲ್ಲದಕ್ಕೂ ಸಫಿಶಿಯಂಟ್ ಆಗಂಗೆ ವಾಟರ್ ನೆಕ್ಸ್ಟ್ ಪ್ರಿಯಾರಿಟಿನ ಪ್ರೊವೈಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ನೆಕ್ಸ್ಟ್ ಪಾಯಿಂಟ್ ಸೇಲೆಂಟ್ ಫೀಚರ್ ಏನಿದೆ, ದ ಮೇನ್ ಎಂಫಸಿಸ್ ಆಫ್ ನ್ಯಾಷನಲ್ ವಾಟರ್ ಪಾಲಿಸಿ 2012 ಇಸ್ ಟು ಟ್ರೀಟ್ ವಾಟರ್ ಆಸ್ ಇಕನಾಮಿಕ್ ಗುಡ್ which the ministry claims to promote its conservation and efficient use. ನ್ಯಾಷನಲ್ ವಾಟರ್ ಪಾಲಿಸಿ 2012 ಅಲ್ಲಿ ವಾಟರ್ ನ ಒಂದು ಎಕನಾಮಿಕ್ ಗೂಡ್ ಆಗಿ ಟ್ರೀಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಪ್ರಿಯಾರಿಟಿ ಏನ್ ಸೇಫ್ ಡ್ರಿಂಕಿಂಗ್ ವಾಟರ್ ಮತ್ತೆ ಸ್ಯಾನಿಟೇಷನ್ ಮತ್ತೆ ಇನ್ನ ಡೊಮೆಸ್ಟಿಕ್ ನೀಡ್ಸ್ ಏನಿದೆ ಅದನ್ನೆಲ್ಲ ಪ್ರೊವೈಡ್ ಮಾಡಿದ್ಮೇಲೆ ಇನ್ನ ಉಳಿದಿದ್ದ ಬೇರೆ ಪರ್ಪಸ್ ಗಳಿಗೆ ವಾಟರ್ ನ ಯೂಸ್ ಮಾಡ್ಬೇಕಾದ್ರೆ ಅದನ್ನ ಎಕನಾಮಿಕ್ ಗೂಡ್ ಆಗಿ ಕನ್ಸಿಡರ್ ಮಾಡಿ ಯೂಸ್ ಮಾಡಬೇಕು ಅಂತ ಹೇಳುತ್ತೆ. ಅಂದ್ರೆ ಫ್ರೀ ಆಗಿ ಯಾರಿಗೂ ಪ್ರೊವೈಡ್ ಮಾಡೋದನ್ನ ಅವಾಯ್ಡ್ ಮಾಡಿ, ಅವರಿಂದ ಟ್ಯಾಕ್ಸ್ ಅಥವಾ ಫೀಸ್ ಅನ್ನ ಕಲೆಕ್ಟ್ ಮಾಡಬೇಕು. ನಂತರ ಟು ಎನ್ಶೂರ್ ಆಕ್ಸೆಸ್ ಟು ಎ ಮಿನಿಮಮ್ ಕ್ವಾಂಟಿಟಿ ಆಫ್ ಪೋರ್ಟಬಲ್ ವಾಟರ್ ಫಾರ್ ಎಸೆನ್ಷಿಯಲ್ ಹೆಲ್ತ್ ಅಂಡ್ ಹೈಜೀನ್ ಟು ಆಲ್ ಸಿಟಿಸನ್ಸ್ ಅವೈಲಬಲ್ ವಿತ್ ಇನ್ ಈಸಿ ರೀಚ್ ಆಫ್ ದಿ ಹೌಸ್ ಹೋಲ್ಡ್. ನೆಕ್ಸ್ಟ್ ನ್ಯಾಷನಲ್ ವಾಟರ್ ಪಾಲಿಸಿ ಏನ್ ಹೇಳುತ್ತೆ ಅಂದ್ರೆ ಪ್ರತಿ ಸಿಟಿಸನ್ಗೂ ಎಸೆನ್ಷಿಯಲ್ ಹೆಲ್ತ್ ಅಂಡ್ ಹೈಜೀನ್ ಗೆ ಎಷ್ಟು ಮಿನಿಮಮ್ ಕ್ವಾಂಟಿಟಿ ಆಫ್ ಪೋರ್ಟಬಲ್ ವಾಟರ್ ಬೇಕು ಅದನ್ನ ಮನೆಯಲ್ಲಿ ಹತ್ರದಲ್ಲೇ ನಮ್ಗೆ ಪ್ರೊವೈಡ್ ಮಾಡಬೇಕು ಅಂತ ಹೇಳುತ್ತೆ. ಪೋರ್ಟಬಲ್ ವಾಟರ್ ಅಂದ್ರೆ ಡ್ರಿಂಕಿಂಗ್ ವಾಟರ್ ಅಥವಾ ಡ್ರಿಂಕಬಲ್ ವಾಟರ್, ಕುಡಿಯೋಕೆ ಯೋಗ್ಯವಾದಂತ ನೀರು, ಅದನ್ನ ನಾವು ಮನೆ ಹತ್ರದಲ್ಲೇ ಈಸಿ ರೀಚ್ ಅಲ್ಲೇ ಸಿಗೋ ಹಾಗೆ ನಾವು ನೋಡ್ಕೋಬೇಕು. ನೆಕ್ಸ್ಟ್ ಇಸ್ ಟು ಕಟೇಲ್ ಸಬ್ಸಿಡಿ ಟು ಅಗ್ರಿಕಲ್ಚರಲ್ ಎಲೆಕ್ಟ್ರಿಸಿಟಿ ಯೂಸರ್ಸ್. ಸಬ್ಸಿಡಿ ಅಂದ್ರೆ ಏನು, ಎಲೆಕ್ಟ್ರಿಸಿಟಿನ ಯೂಸ್ ಮಾಡ್ಕೊಂಡು ಅಗ್ರಿಕಲ್ಚರ್ ಮಾಡ್ತಿರ್ತಾರೆ ಅಥವಾ ಇರಿಗೇಷನ್ ಪರ್ಪಸ್ಗೆ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಿರ್ತಾರೆ, ಅವ್ರಿಗೆಲ್ಲ ಗೌರ್ಮೆಂಟ್ ಅವ್ರ ಎಲೆಕ್ಟ್ರಿಸಿಟಿ ಬಿಲ್ ಅಲ್ಲಿ ಅಥವಾ ಏನು ಅವ್ರು ದುಡ್ಡು ಕಟ್ತಾ ಇರ್ತಾರೆ ಎಲೆಕ್ಟ್ರಿಸಿಟಿ ಯೂಸ್ ಮಾಡೋದಕ್ಕೆ, ಅದಕ್ಕೆ ನಾರ್ಮಲ್ ಗಿಂತ ಕಡಿಮೆ ಫೀಸ್ ನ ಕಲೆಕ್ಟ್ ಮಾಡ್ತಿರ್ತಾರೆ. ಇನ್ನ ಎಕ್ಸ್ಟ್ರಾ ಏನ್ ಮಾಡ್ತಿರುತ್ತೆ ಗೌರ್ಮೆಂಟ್ ಪ್ರೊವೈಡ್ ಮಾಡ್ತಾರೆ ದುಡ್ಡು, ಅದನ್ನ ಪರ್ಸೆಂಟೇಜ್ ನ ಕಡಿಮೆ ಮಾಡಿ, ಗೌರ್ಮೆಂಟ್ ಕಡೆಯಿಂದ ಹೋಗುವಂತ ದುಡ್ಡನ್ನ ಪರ್ಸೆಂಟೇಜ್ ನ ಕಡಿಮೆ ಮಾಡಿ ಫಾರ್ಮರ್ಸ್
ಅಥವಾ ಅಗ್ರಿಕಲ್ಚರ್ಗೆ ಏನ್ ಯಾರು ಯೂಸ್ ಮಾಡ್ತಿರ್ತಾರೆ ಅವರೇನೆ ಫೀಸ್ನ ಸ್ವಲ್ಪ ಜಾಸ್ತಿ ಕಟ್ಟಾಗೆ ಮಾಡಿ. ಇದ್ರ ಪರ್ಪಸ್ ಏನು ಅಂದ್ರೆ ವಾಟರ್ ಸ್ವಲ್ಪ ಇನ್ನೂ ಎಫಿಷಿಯಂಟ್ ಆಗಿ ಫಾರ್ಮರ್ಸ್ ಯೂಸ್ ಮಾಡಲಿ. ನೆಕ್ಸ್ಟ್ ಸೆಟ್ಟಿಂಗ್ ಅಪ್ ಆಫ್ ವಾಟರ್ ರೆಗ್ಯುಲೇಟರಿ ಅಥಾರಿಟಿ. ನೋಡಿ, ಇಲ್ಲಿ ವಾಟರ್ ರೆಗ್ಯುಲೇಟರಿ ಅಥಾರಿಟಿ ಅಂದ್ರೆ ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಆರ್ ಅಟಾನಮಸ್ ಅಥಾರಿಟಿ and it is responsible for regulation, allocation, management and utilization of limited water resources in state. ಈ ವಾಟರ್ ರೆಗ್ಯುಲೇಟರಿ ಅಥಾರಿಟಿ ಅಂದ್ರೆ ಒಂದೊಂದು ಸ್ಟೇಟ್ಗೆ ಒಬ್ಬೊಬ್ರು ಒಂದೊಂದು ವಾಟರ್ ರೆಗ್ಯುಲೇಟರಿ ಅಥಾರಿಟಿನ ಸ್ಟೇಟ್ ಫಾರ್ಮ್ ಮಾಡಿ ಅದಕ್ಕೆ ಕೇಪಬಲ್ ಟೆಕ್ನಿಕಲ್ ಪರ್ಸನ್ಸ್ ನ ಮೆಂಬರ್ಸ್ ಆಗಿ ಅಲೋಕೇಟ್ ಮಾಡಿ ಅವ್ರಿಗೆ ಏನು ಲಿಮಿಟೆಡ್ ವಾಟರ್ ರಿಸೋರ್ಸಸ್ ಇದೆ ಸ್ಟೇಟ್ ಅಲ್ಲಿ ಅದನ್ನ ಇಂಡಿಪೆಂಡೆಂಟ್ ಆಗಿ ರೆಗ್ಯುಲೇಟ್ ಮಾಡಿ ಮತ್ತೆ ಅಲೋಕೇಟ್ ಮತ್ತೆ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಅವ್ರಿಗೆ ಪವರ್ಸ್ ನ ಸ್ಟೇಟ್ ಅವರು ಕೊಡಿ. ಅದರಿಂದ ಏನಾಗುತ್ತೆ ಅಂದ್ರೆ ಪೊಲಿಟಿಕಲ್ ಇಂಟರ್ಫರೆನ್ಸ್ ಕಡಿಮೆ ಆಗುತ್ತೆ. ಅವರು ಅಥಾರಿಟಿಯಲ್ಲಿ ಅವರು ಏನ್ ಮಾಡ್ಬೋದು, ವಾಟರ್ ನ ಲಿಮಿಟೆಡ್ ರಿಸೋರ್ಸಸ್ ಏನಿದೆ ಅದನ್ನ ಇಂಡಿಪೆಂಡೆಂಟ್ ಆಗಿ ಮತ್ತೆ ವಿತೌಟ್ ಇಂಟರ್ಫರೆನ್ಸ್ ಅವರು ಏನ್ ಮಾಡ್ಬೋದು, ರೆಗ್ಯುಲೇಟ್ ವಾಟರ್ ರಿಸೋರ್ಸಸ್ ಅನ್ನ ಅವರು ರೆಗ್ಯುಲೇಟ್ ಮಾಡಬಹುದು. Next is to keep aside a portion of the river flow to meet the ecological needs and to ensure that the low and high flow releases correspond in time closely to the natural flow regime. ಅಂದ್ರೆ ರಿವರ್ ಅಲ್ಲಿ ನಾವು ಹ್ಯೂಮನ್ ಪರ್ಪಸಸ್ ಮತ್ತೆ ಬೇರೆ ಅನಿಮಲ್ ಪರ್ಪಸ್ ಎಲ್ಲ ವಾಟರ್ ನ ಯೂಸ್ ಮಾಡಿ ನಂತರ ಸ್ವಲ್ಪ ಅಥವಾ ಏನು ಮಿನಿಮಮ್ ಅಮೌಂಟ್ ಆಫ್ ವಾಟರ್ ಎಕಲಾಜಿಕಲ್ ನೀಡ್ಸ್ ಗೆ ಬೇರೆ ಪರ್ಪಸ್ ಗೆ ಏನ್ ಎನ್ವಿರಾನ್ಮೆಂಟ್ ಇದೆ ಅದು ಬ್ಯಾಲೆನ್ಸ್ ಆಗಿ ಸಸ್ಟೈನ್ ಎನ್ವಿರಾನ್ಮೆಂಟ್ ಬ್ಯಾಲೆನ್ಸ್ ಸಸ್ಟೈನ್ ಮಾಡೋದಕ್ಕೋಸ್ಕರ ಎಷ್ಟು ಬೇಕು ನೀರ್ನ ಅಷ್ಟನ್ನ ಕೀಪ್ ನಾವು ಬಿಡ್ಲೇಬೇಕು. ಮತ್ತೆ ನ್ಯಾಚುರಲ್ ಆಗಿ ರಿವರ್ ಅಲ್ಲಿ ಯಾವಾಗ ನೀರು ಕಡಿಮೆ ಹರಿಯುತ್ತೆ ಯಾವಾಗ ಜಾಸ್ತಿ ಹರಿಯುತ್ತೆ ಅದೇ ಪ್ಯಾಟರ್ನ್ ಅನ್ನ ನಾವು ಫಾಲೋ ಮಾಡಬೇಕು. ವಾಟರ್ ನ ರಿವರ್ಗೆ ಡ್ಯಾಮ್ಸ್ ಇಂದ ನಾವು ರಿಲೀಸ್ ಮಾಡ್ಬೇಕಾದ್ರೆ ಅದರಿಂದ ಅದರಲ್ಲಿ ಇರೋಂತ ರಿವರ್ಸ್ ಅಲ್ಲಿ ಇರೋಂತ ಅನಿಮಲ್ಸ್ ಗಳು ಏನು ಅವಕ್ಕೆ ಒಂದು ಪ್ಯಾಟರ್ನ್ ಫಾಲೋ ಮಾಡ್ತಿರ್ತವೆ ಅದೇ ಪ್ಯಾಟರ್ನ್ ಫಾಲೋ ಮಾಡಿ ಅವು ಸಸ್ಟೈನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನಂತರ ಟು ಗಿವ್ ಸ್ಟ್ಯಾಚ್ಯುಟರಿ ಪವರ್ಸ್ ಟು ವಾಟರ್ ಯೂಸರ್ಸ್ ಅಸೋಸಿಯೇಷನ್ ಟು ಮೇಂಟೈನ್ ದಿ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ನೋಡಿ, ಇಲ್ಲಿ ವಾಟರ್ ಯೂಸರ್ಸ್ ಅಸೋಸಿಯೇಷನ್ ಅಂದ್ರೆ ಒಂದು ಕೆನಾಲ್ ಅಥವಾ ಡಿಸ್ಟ್ರಿಬ್ಯೂಟರಿ ಕೆನಾಲ್ ಅಲ್ಲಿಂದ ಏನ್ ವಾಟರ್ ಸಪ್ಲೈ ಆಗ್ತಿರುತ್ತೆ ಆ ವಾಟರ್ ನ ಯೂಸ್ ಮಾಡೋಂತ ಫಾರ್ಮರ್ಸ್ ಏನ್ ಇರ್ತಾರೆ ಆ ಫಾರ್ಮರ್ಸೇ ಒಂದು ಅಸೋಸಿಯೇಷನ್ ನ ಫಾರ್ಮ್ ಮಾಡ್ಕೊಳ್ಳಿ ಅವರೇ ಅದರಲ್ಲಿ ಮೆಂಬರ್ಸ್ ಆಗಿ ಅವರು ಆ ವಾಟರ್ ನ ಎಫಿಷಿಯಂಟ್ ಆಗಿ ಯೂಸ್ ಮಾಡೋದಕ್ಕೆ ಅವರವರಲ್ಲೇ ಮಾತಾಡ್ಕೊಂಡು ಎಫಿಷಿಯಂಟ್ ಆಗಿ ಯೂಸ್ ಮಾಡೋದಕ್ಕೆ ಈ ಅಸೋಸಿಯೇಷನ್ ನ ಫಾರ್ಮ್ ಮಾಡ್ಕೊತಾರೆ. ಮತ್ತೆ ಅವರೇನೆ ಅಲ್ಲಿ ಏನು ವಾಟರ್ಗೆ ಟ್ಯಾಕ್ಸ್ ಫೀಸ್ ಅಥವಾ ಫೀಸ್ ಇರ್ತದೆ ಅದನ್ನ ಅವರೇ ಕಲೆಕ್ಟ್ ಮಾಡಿ ಸ್ವಲ್ಪ ಪೋರ್ಷನ್ ಗೌರ್ಮೆಂಟ್ ಗೆ ಕೊಟ್ಟು ಸ್ವಲ್ಪ ಪೋರ್ಷನ್ ಅವರೇ ಇಟ್ಕೊಂಡು ಫರ್ದರ್ ಡೆವಲಪ್ಮೆಂಟ್ ಗೆ ಅವರು ಟ್ರೈ ಮಾಡ್ತಾರೆ. ಈ ವಾಟರ್ ಯೂಸರ್ಸ್ ಅಸೋಸಿಯೇಷನ್ ನ ಅವರಿಗೆ ಸ್ಟ್ಯಾಟ್ಯುಟರಿ ಪವರ್ಸ್ ನ ಕೊಡಬೇಕು ಅಂತ ನ್ಯಾಷನಲ್ ವಾಟರ್ ಪಾಲಿಸಿ ಅಲ್ಲಿ ಸಜೆಸ್ಟ್ ಮಾಡುತ್ತೆ ಅಥವಾ ರೆಕಮೆಂಡ್ ಮಾಡುತ್ತೆ. ಸ್ಟ್ಯಾಟ್ಯುಟರಿ ಪವರ್ಸ್ ಅಂದ್ರೆ ಅವ್ರಿಗೆ ಕೆಲವು ರೆಗ್ಯುಲೇಟರಿ ಅಥಾರಿಟಿ ಮತ್ತೆ ಬೈಲಾಸ್ ನ ಫಾರ್ಮ್ ಮಾಡೋದಕ್ಕೆ ಅವ್ರಿಗೆ ಪವರ್ಸ್ ಕೊಡಿ ಅಂತ ನ್ಯಾಷನಲ್ ಪಾಲಿಸಿ ರೆಕಮೆಂಡ್ ಮಾಡುತ್ತೆ. ಮತ್ತೆ ಈ ವಾಟರ್ ಯೂಸರ್ಸ್ ಅಸೋಸಿಯೇಷನ್ ಅಲ್ಲಲ್ಲೇ ಲೋಕಲ್ ಆಗಿ ಏನಾದ್ರು ಡಿಸ್ಪ್ಯೂಟ್ಸ್ ಆದ್ರೆ ಫಾರ್ಮರ್ಸ್ ಮಧ್ಯದಲ್ಲಿ ವಾಟರ್ ರಿಲೇಟೆಡ್ ಅದನ್ನ ಅವರೇ ಸಾಲ್ವ್ ಮಾಡೋದಕ್ಕೆ ಈ ವಾಟರ್ ಯೂಸರ್ಸ್ ಅಸೋಸಿಯೇಷನ್ ಹೆಲ್ಪ್ ಮಾಡುತ್ತೆ. ಮತ್ತೆ ನೆಕ್ಸ್ಟ್ ಪ್ರಾಜೆಕ್ಟ್ ಬೆನಿಫಿಟೆಡ್ ಫ್ಯಾಮಿಲೀಸ್ ಟು ಬೇರ್ ಪಾರ್ಟ್ ಆಫ್ ದಿ ಕಾಸ್ಟ್ ಆಫ್ ರೀಸೆಟಲ್ಮೆಂಟ್ ಅಂಡ್ ರಿಹ್ಯಾಬಿಲಿಟೇಷನ್ ಆಫ್ ಪ್ರಾಜೆಕ್ಟ್ ಅಫೆಕ್ಟೆಡ್ ಫ್ಯಾಮಿಲೀಸ್. ಅಂದ್ರೆ ಈಗ ಒಂದು ರಿಸರ್ವಾಯರ್ ಅಥವಾ ಡ್ಯಾಮ್ ನ ಕನ್ಸ್ಟ್ರಕ್ಟ್ ಮಾಡಿದಾಗ ವಾಸ್ಟ್ ಏರಿಯಾಸ್ ಏನಾಗುತ್ತೆ ರಿಸರ್ವಾಯರ್ ಸೈಟ್ ಅಲ್ಲಿ ಸಬ್ಮರ್ಜ್ ಆಗುತ್ತೆ. ಆ ಸಬ್ಮರ್ಜ್ಡ್ ಏರಿಯಾಸ್ ಅಲ್ಲಿ ಫ್ಯಾಮಿಲೀಸ್ ಇರ್ತಾರೆ, ಅವ್ರದ್ದು ಲ್ಯಾಂಡ್ ಇರುತ್ತೆ, ಅದೆಲ್ಲ ಅವ್ರಿಗೆ ಲಾಸ್ ಆಗುತ್ತೆ. ಅವ್ರನ್ನೆಲ್ಲ ನಾವು ಬೇರೆ ಕಡೆಗೆ ಪ್ಲೇಸ್ ನ ತೋರಿಸಿ ಅವ್ರಿಗೆ ಕಾಂಪನ್ಸೇಷನ್ ಪ್ರೊವೈಡ್ ಮಾಡಬೇಕಾಗುತ್ತೆ. ಅದಕ್ಕೆ ಹ್ಯೂಜ್ ಕಾಸ್ಟ್ ರಿಕ್ವೈರ್ಮೆಂಟ್ ಇರುತ್ತೆ. ಆ ಕಾಸ್ಟ್ ನ ಆ ಡ್ಯಾಮ್ ನ ಕನ್ಸ್ಟ್ರಕ್ಟ್ ಮಾಡಾದ್ಮೇಲೆ ಯಾರು ಅದರಿಂದ ಉಪಯೋಗ ಆಗುತ್ತೆ ಅವ್ರಿಗೆ ಅವರಿಂದ ಸ್ವಲ್ಪ ಪೋರ್ಷನ್ ನ ಕಲೆಕ್ಟ್ ಮಾಡಿ ಅಂತ ನ್ಯಾಷನಲ್ ವಾಟರ್ ಪಾಲಿಸಿ ಸಜೆಸ್ಟ್ ಮಾಡುತ್ತೆ. ಮತ್ತೆ ಟು ರಿಮೂವ್ ದಿ ಲಾರ್ಜ್ ಡಿಫರೆನ್ಸ್ ಬಿಟ್ವೀನ್ ಸ್ಟಿಪ್ಯುಲೇಷನ್ ಫಾರ್ ವಾಟರ್ ಸಪ್ಲೈ ಇನ್ ಅರ್ಬನ್ ಏರಿಯಾಸ್ ಅಂಡ್ ಇನ್ ರೂರಲ್ ಏರಿಯಾಸ್. ಅಂದ್ರೆ ರೂರಲ್ ಏರಿಯಾ ಮತ್ತು ಅರ್ಬನ್ ಏರಿಯಾ ಮಧ್ಯದಲ್ಲಿ
ಈ ವಾಟರ್ ಸಪ್ಲೈ ಆಗ್ತಾ ಇರೋದು ಕ್ವಾಂಟಿಟಿ ಏನಿದೆ ತುಂಬಾ ವೇರಿಯೇಷನ್. ಅರ್ಬನ್ ಏರಿಯಾಸ್ಗೆ ಸಫಿಶಿಯಂಟ್ ಆಗಿ ಎಲ್ಲ ಪರ್ಪಸ್ಗೂ ವಾಟರ್ ಸಪ್ಲೈ ಆಗುತ್ತೆ, ಆದ್ರೆ ರೂರಲ್ ಏರಿಯಾಸ್ಗೆ ಸ್ಯಾನಿಟೇಷನ್ ಅಥವಾ ಡ್ರಿಂಕಿಂಗ್ ಪರ್ಪಸ್ಗೆ ಇನ್ನೂ ಅಷ್ಟು ವಾಟರ್ ಸಪ್ಲೈ ಆಗ್ತಾ ಇಲ್ಲ. ಆ ಡಿಫರೆನ್ಸ್ ನ ಕಡಿಮೆ ಮಾಡಿ ಅಂತ ನ್ಯಾಷನಲ್ ವಾಟರ್ ಪಾಲಿಸಿ. ನೆಕ್ಸ್ಟ್ ಇಸ್ ಟು ಸಪೋರ್ಟ್ ನ್ಯಾಷನಲ್ ವಾಟರ್ ಫ್ರೇಮ್ವರ್ಕ್ ಲಾ. ನ್ಯಾಷನಲ್ ವಾಟರ್ ಪಾಲಿಸಿ 2012 ಏನ್ ಹೇಳುತ್ತೆ ಅಂದ್ರೆ ನ್ಯಾಷನಲ್ ವಾಟರ್ ಫ್ರೇಮ್ವರ್ಕ್ ಲಾನ ನೀವು ಸಪೋರ್ಟ್ ಮಾಡಿ ಅದನ್ನ ಪಾಸ್ ಮಾಡಿ, ಬಿಲ್ ನ ಪಾಸ್ ಮಾಡಿ ಅಂತ ಹೇಳ್ತಾರೆ. ಈ ನ್ಯಾಷನಲ್ ವಾಟರ್ ಫ್ರೇಮ್ವರ್ಕ್ ಲಾ ಏನಿದೆ, ದ ಮೇನ್ ಆಬ್ಜೆಕ್ಟಿವ್ ಆಫ್ ನ್ಯಾಷನಲ್ ವಾಟರ್ ಫ್ರೇಮ್ವರ್ಕ್ ಲಾ ಇಸ್ ಟು ಕನ್ಸರ್ವ್, ಮ್ಯಾನೇಜ್, ಪ್ರೊಟೆಕ್ಟ್ ಅಂಡ್ ರೆಗ್ಯುಲೇಟ್ ದಿ ಯೂಸ್ ಆಫ್ ವಾಟರ್. ಸ್ಟೇಟ್ಸ್ ಅಲ್ಲಿ ವಾಟರ್ ನ ಕನ್ಸರ್ವ್ ಮಾಡೋದು, ಮ್ಯಾನೇಜ್ ಮಾಡೋದು, ಪ್ರೊಟೆಕ್ಟ್ ಮಾಡೋದು, ರೆಗ್ಯುಲೇಟ್ ಮಾಡೋದಕ್ಕೆ ಲಾಸ್ ನ ಫಾರ್ಮ್ ಮಾಡುತ್ತೆ. ಇದನ್ನ ನ್ಯಾಷನಲ್ ವಾಟರ್ ಪಾಲಿಸಿ ಸಪೋರ್ಟ್ ಮಾಡಿ ಅದನ್ನ ಬಿಲ್ ನ ಪಾಸ್ ಮಾಡಿ ಅಂತ ರೆಕಮೆಂಡ್ ಮಾಡುತ್ತೆ. These are the references. And these are some multiple choice questions you can go through. See, first question is the area of land that drains or sheds water into a specific receiving water body is known as. Option A is watershed, B is catchment area, C is basin, or D is all of the above. ನಿಮಗೆ ವಾಟರ್ ಶೆಡ್ ಅಂದ್ರೆ ಏನಂತ ಎಕ್ಸ್ಪ್ಲೇನ್ ಮಾಡಿದೆ ನಿಮ್ಗೆ ನಾನು. ಇಲ್ಲಿ ಎಲ್ಲ ಆಪ್ಷನ್ಸ್ ವಾಟರ್ ಶೆಡ್ ಬೇರೆ ಬೇರೆ ಹೆಸರುಗಳು ಅಷ್ಟೇ, ಡಿಫರೆಂಟ್ ನೇಮ್ಸ್. ವಾಟರ್ ಶೆಡ್, ಕ್ಯಾಚ್ಮೆಂಟ್ ಏರಿಯಾ, ಬೇಸಿನ್ ಎಲ್ಲ ಒಂದೇ. ಆದ್ರಿಂದ ಆನ್ಸರ್ ಏನಿದೆ ಅದು ಡಿ. ನೆಕ್ಸ್ಟ್ ಕ್ವಶನ್ ಇಸ್ ವಾಟರ್ ಶೆಡ್ಸ್ ಆರ್ ವೆರಿ ಆಫನ್ ಫೌಂಡ್ ಟು ಬಿ ಡಿಗ್ರೇಡೆಡ್ ಡ್ಯೂ ಟು. ವಾಟರ್ ಶೆಡ್ ಅಲ್ಲಿ ಇರುವಂತ ಲ್ಯಾಂಡ್ ಅಥವಾ ನ್ಯಾಚುರಲ್ ರಿಸೋರ್ಸಸ್ ಡಿಗ್ರೇಡ್ ಅಥವಾ ರೆಡ್ಯೂಸ್ ಆಗೋದಕ್ಕೆ ಏನೇನು ಕಾರಣ? ಒಂದು ಡಿಫಾರೆಸ್ಟೇಷನ್, ಮೈನಿಂಗ್, ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಆರ್ ಆಲ್ ಆಫ್ ದಿ ಅಬವ್. ಡಿಗ್ರೇಡ್ ಆಗೋದಕ್ಕೆ ಈ ಮೂರು ಕಾರಣಗಳು. ಡಿಫಾರೆಸ್ಟೇಷನ್ ಡಿಗ್ರೇಡ್ ಮಾಡ್ತದೆ, ಮೈನಿಂಗು ಡಿಗ್ರೇಡ್ ಮಾಡುತ್ತೆ, ಮತ್ತೆ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ಗಳು ವಾಟರ್ ಶೆಡ್ಸ್ ನ ಡಿಗ್ರೇಡ್ ಮಾಡೋ ಚಾನ್ಸಸ್ ಇರುತ್ತೆ. ಅದರಿಂದ ಆಪ್ಷನ್ ಆನ್ಸರ್, ಕರೆಕ್ಟ್ ಆನ್ಸರ್ ಆಲ್ ಆಫ್ ದಿ ಅಬವ್. ನೆಕ್ಸ್ಟ್ ಕ್ವಶನ್ ಇಸ್ runoff from rainwater or snow melt can contribute significant amounts of gas into the lake or river. ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ರನ್ ಆಫ್ ಏನ್ ಮಾಡುತ್ತೆ, ಫಿಲ್ಟರ್ ಮತ್ತೆ ವಾಟರ್ ಶೆಡ್ ಏರಿಯಾದಲ್ಲಿ ಪೊಲ್ಯೂಟೆಂಟ್ಸ್ ಇದ್ರೆ ಅದನ್ನ ಲೇಕ್ ಅಥವಾ ರಿವರ್ ವಾಟರ್ ಬಾಡೀಸ್ ಗಳಿಗೆ ಸೇರಿಸುತ್ತೆ. ಆದ್ರಿಂದ ಕರೆಕ್ಟ್ ಆನ್ಸರ್ ಪೊಲ್ಯೂಟೆಂಟ್, ಆಪ್ಷನ್. ವಾಟರ್ ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ಇನ್ ಮಾಡರೇಟಿಂಗ್ ದಿ ಫ್ಲಡ್ ಪೀಕ್ಸ್ ಅಟ್ ಡೌನ್ಸ್ಟ್ರೀಮ್ ಏರಿಯಾ. ವಾಟರ್ ಮ್ಯಾನೇಜ್ಮೆಂಟ್ ಒಂದು ಮೇನ್ ಆಬ್ಜೆಕ್ಟಿವ್ ಏನು, ಫ್ಲಡ್ಸ್ ನ ಡೌನ್ಸ್ಟ್ರೀಮ್ ಏರಿಯಾದಲ್ಲಿ ಫ್ಲಡ್ಸ್ ನ ರೆಡ್ಯೂಸ್ ಮಾಡೋದು. ಅದರಿಂದ ಆನ್ಸರ್ ಟ್ರೂ. ನ್ಯಾಷನಲ್ ವಾಟರ್ ಪಾಲಿಸಿ ಇಸ್ ಫಾರ್ಮುಲೇಟೆಡ್ ಬೈ ಮಿನಿಸ್ಟ್ರಿ ಆಫ್ ಓಷನ್ ರಿಸೋರ್ಸಸ್, ಮಿನಿಸ್ಟ್ರಿ ಆಫ್ ರಿವರ್ ರಿಸೋರ್ಸಸ್, ಮಿನಿಸ್ಟ್ರಿ ಆಫ್ ವಾಟರ್ ರಿಸೋರ್ಸಸ್ ಆರ್ ನನ್ ಆಫ್ ದಿ ಅಬವ್. ಆನ್ಸರ್ ಮಿನಿಸ್ಟ್ರಿ ಆಫ್ ವಾಟರ್ ರಿಸೋರ್ಸಸ್, ಆಪ್ಷನ್. National water policy was recently updated in year 1987, 2002, 2012 or 2020. ಫಸ್ಟ್ ಫ್ರೇಮ್ ಆಗಿದ್ದು 1987 ಅಲ್ಲಿ, ನಂತರ 2002 ಅಲ್ಲಿ ರಿವೈಸ್ ಆಯಿತು, ರೀಸೆಂಟ್ ಆಗಿ 2012 ಅಲ್ಲಿ ಅದು ಅಪ್ಡೇಟ್ ಆಗಿದೆ. The main emphasis of National Water Policy 2012 is to treat water as free good, economic good, international good, none of the above. National ವಾಟರ್ ಪಾಲಿಸಿ 2012 ಒಂದು ಸೇಲೆಂಟ್ ಫೀಚರ್ ಏನು, ವಾಟರ್ ನ ಸೇಫ್ ಡ್ರಿಂಕಿಂಗ್ ವಾಟರ್ ಮತ್ತೆ ಸ್ಯಾನಿಟೇಷನ್ ನ ಬಿಟ್ಟು ಇನ್ನು ಉಳಿದಿದ್ದ ಬೇರೆ ಪರ್ಪಸ್ ಗೆ ಅದನ್ನ ಎಕನಾಮಿಕ್ ಗೂಡ್ ಆಗಿ ಟ್ರೀಟ್ ಮಾಡಬೇಕು ಅಂತ ಹೇಳುತ್ತೆ. ಅದರಿಂದ ಆನ್ಸರ್ ನ್ಯಾಷನಲ್ ವಾಟರ್ ಪಾಲಿಸಿ 2012 ರೆಕಮೆಂಡ್ಸ್ ಟು ಸೆಟ್ ಅಪ್ ವಾಟರ್ ಇಂಟಿಗ್ರೇಟಿಂಗ್ ಅಥಾರಿಟಿ, ವಾಟರ್ ಕಂಟಿಂಜೆಂಟ್ ಅಥಾರಿಟಿ, ವಾಟರ್ ರೆಗ್ಯುಲೇಟರಿ ಅಥಾರಿಟಿ ಆರ್ ನನ್ ಆಫ್ ದಿ ಅಬವ್. ವಾಟರ್ ರೆಗ್ಯುಲೇಟರಿ ಅಥಾರಿಟಿನ ಸೆಟಪ್ ಮಾಡಿ ಅಂತ ನ್ಯಾಷನಲ್ ವಾಟರ್ ಪಾಲಿಸಿ 2012 ರೆಕಮೆಂಡ್ ಮಾಡುತ್ತೆ. ಆಪ್ಷನ್. ವಾಟ್ ಪವರ್ಸ್ were recommended for Water Users Association in National Water Policy 2012? Statutory powers, regulatory powers, restricted powers or non-statutory powers? Answer: statutory powers.
ವಾಟರ್ ಯೂಸರ್ಸ್ ಅಸೋಸಿಯೇಷನ್ಸ್ಗೆ ಅವ್ರದೇ ಬೈಲಾಸ್ ಮತ್ತೆ ರೆಗ್ಯುಲೇಷನ್ಸ್ ಫಾರ್ಮ್ ಮಾಡೋದಕ್ಕೆ ಪವರ್ ನ ಪ್ರೊವೈಡ್ ಮಾಡಿ ಅಂತ ನ್ಯಾಷನಲ್ ವಾಟರ್ ಪಾಲಿಸಿ ರೆಕಮೆಂಡ್. Impacts from upstream sources can sometimes damage the efforts of downstream municipalities to control pollution. ನೋಡಿ, ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ವಾಟರ್ ಶೆಡ್ ಏರಿಯಾ ಏನಿದೆ ಅದು ಒಂದೇ ಸ್ಟೇಟ್ ಅಥವಾ ಒಂದೇ ವಿಲೇಜ್ಗೆ ಸೇರಿರೋದಿಲ್ಲ. ದೊಡ್ಡ ಏರಿಯಾದಿಂದ ಶೇರ್ ಮಾಡ್ತಾ ಇರುತ್ತೆ. ಎರಡು ಸ್ಟೇಟ್ ಶೇರ್ ಮಾಡ್ತಾ ಇರುತ್ತೆ ಒಂದೇ ವಾಟರ್ ಶೆಡ್ ಏರಿಯಾನ, ಅಥವಾ ಎರಡು ವಿಲೇಜಸ್ ಶೇರ್ ಮಾಡ್ತಿರ್ತದೆ, ಅಥವಾ ಎರಡು ಮುನ್ಸಿಪಾಲಿಟೀಸ್ ಶೇರ್ ಮಾಡ್ತಾ ಇರ್ತದೆ. ಅಪ್ಸ್ಟ್ರೀಮ್ ಸೋರ್ಸಸ್, ಅಪ್ಸ್ಟ್ರೀಮ್ ಸೈಡ್ ಅಲ್ಲಿ ಇರೋಂತ ವಾಟರ್ ಶೆಡ್, ಅಪ್ಸ್ಟ್ರೀಮ್ ಸೈಡ್ ಅಲ್ಲಿ ಇರೋಂತ ಮುನ್ಸಿಪಾಲಿಟೀಸ್ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ನ ಪ್ರಾಪರ್ ಆಗಿ ಮಾಡ್ಲಿಲ್ಲ ಅಂದ್ರೆ ಡೌನ್ ಸ್ಟ್ರೀಮ್ ಸೈಡ್ ಅವರು ಮ್ಯಾನೇಜ್ಮೆಂಟ್ ನ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ನ ಪ್ರಾಪರ್ ಆಗಿ ಮಾಡಿದ್ರು ನಮಗೆ ಪೊಲ್ಯೂಷನ್ ನ ಕಂಟ್ರೋಲ್ ಮಾಡಕ್ ಆಗಲ್ಲ. ಯಾಕಂದ್ರೆ ಅಪ್ಸ್ಟ್ರೀಮ್ ಸೈಡ್ ಇಂದ ವಾಟರ್ ಡೌನ್ ಸ್ಟ್ರೀಮ್ ಸೈಡ್ ಗೆ ಹರಿದು ಬರ್ತಾರೆ. ಡೌನ್ ಸ್ಟ್ರೀಮ್ ಸೈಡ್ ಅವರು ಎಷ್ಟೇ ಪೊಲ್ಯೂಷನ್ ಕಂಟ್ರೋಲ್ ಮಾಡಿದ್ರು ಅಪ್ಸ್ಟ್ರೀಮ್ ಸೈಡ್ ಇಂದ ಪೊಲ್ಯೂಷನ್ ಎಂಟರ್ ಆದ್ರೆ ಅದು ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಆಗದು. ಅದರಿಂದ ಆನ್ಸರ್ ಎ. Impacts from upstream sources can sometimes damage the efforts of downstream municipalities to control pollution. Okay. Thank you.